ಸರ್ ಈಗಲ್ಲ ಈಗಲ್ಲ. ಓಕೆ 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 ತಿಮ್ಮಪ್ಪ ಓಕೆ ಓಕೆ ತಿಮ್ಮಪ್ಪ ಸರ್ ಮಾಡಿದ್ವಿ ಸರ್, ಮುಂದುವರಿಸಿ ಸರ್. ಸ್ನೇಹಿತರೆ ನಮಸ್ಕಾರ ಸ್ನೇಹಿತರೆ, ನನ್ನ ಹೆಸರು ತಿಮ್ಮಪ್ಪ, ನಾನೊಬ್ಬ ಅಮೃತರೋಗಿ. ದೇವರ ದಯೆ, ಬಂಧುಗಳ ಒಡನಾಟ, ಸತತವಾಗಿ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಿರೋದ್ರಿಂದ ಈ ದಿನ ಕುಡಿಬೇಕಾದಂಥ ಒತ್ತಡ ಇಲ್ಲ. ಈ ದಿನ 6ನೇ ಹೆಜ್ಜೆ ಬಗ್ಗೆ, ನನ್ನ ವ್ಯಕ್ತಿತ್ವ ದೋಷಗಳ ನೈಜ ಸ್ವರೂಪವನ್ನು ಭಗವಂತನು ನಿವಾರಿಸುವಂತೆ ಸಂಪೂರ್ಣವಾಗಿ ಸಿದ್ಧನಾದೆನು. ಈ ವಿಚಾರವಾಗಿ ಅನುಭವ ಹಂಚಿಕೊಳ್ಳಲಿಕ್ಕೆ ಅವಕಾಶ ನೀಡಿದಂತಹ ಈ ಗುಂಪಿಗೆ, ನಮ್ಮ ಪ್ರತಿಫಲನ ಗುಂಪಿಗೆ ಮತ್ತು ಆಗಮಿಸಿರುವಂತಹ ಎಲ್ಲ ಬಂಧುಗಳಿಗೆ, ಬಹಳ ಮುಖ್ಯವಾಗಿ ನಾನು ನಂಬಿರುವಂತಹ ಭಗವಂತನಿಗೆ ಧನ್ಯವಾದಗಳನ್ನ ಸಲ್ಲಿಸ್ತೀನಿ. ಸ್ನೇಹಿತರೆ, ಇವತ್ತು ನನ್ನ ವ್ಯಕ್ತಿತ್ವ ದೋಷಗಳನ್ನು ಭಗವಂತ ನಿವಾರಿಸಲಿಕ್ಕೆ ನಾನು ತಯಾರಾಗಿರೋದು ಹೇಗೆ ಅಂತ ವಿಚಾರನ ನಾನು ನಿಮ್ಮ ಮುಂದೆ ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಈ ವಿಚಾರನ ಹಂಚ್ಕೋಬೇಕಾದ್ರೆ, ಅಂದರೆ ನಾನು ತಯಾರಾಗಬೇಕಾದ್ರೆ ಮೊದಲಿಗೆ ಇಲ್ಲಿ ಯಾವ ರೀತಿ ತಯಾರಾಗೋದು, ನನ್ನ ವ್ಯಕ್ತಿತ್ವ ದೋಷಗಳನ್ನು ನಾನು ಹುಡುಕೋದು ಹೇಗೆ, ಆ ಹುಡುಕಿ ಭಗವಂತವನ್ನ ನಿವಾರಿಸಲಿಕ್ಕೆ ರೆಡಿಯಾಗೋದು ಹೇಗೆ ಅಂತ ನೋಡಿದಾಗ, ಇಲ್ಲಿ 3 ರೀತಿನಲ್ಲಿ ನಾನು ನನ್ನನ್ನು ನೋಡಲಿಕ್ಕೆ, ಇದು ನನ್ನನ್ನು ನಾನು ನೋಡ್ಕೊಳ್ಳೋಂತಹ ಒಂದು ಉತ್ತಮವಾದ ಹೆಜ್ಜೆ. 6ನೇ ಹೆಜ್ಜೆನೇ ನನ್ನನ್ನು ನಾನು ಅರ್ಥ ಮಾಡ್ಕೊಳ್ಳಿಕ್ಕೆ, ನನ್ನೊಳಗಿನ ಅಂತರಂಗವನ್ನು ತೆರಲಿಕ್ಕೆ ಹೇಳ್ತಾರೆ. ಆಧ್ಯಾತ್ಮಿಕತೆಯ ಪ್ರಾರಂಭಿಕ ಹಂತ. ಈ ಹಂತ ನಾನು ಪ್ರವೇಶಿಸಬೇಕಾದ್ರೆ ಇಲ್ಲಿ ಆಗಲೇ ಹೇಳ್ದಂಗೆ 3 ರೀತಿನಲ್ಲಿ, ಅಂದರೆ ಇಲ್ಲಿ ಜ್ಞಾನಯೋಗ, ಭಕ್ತಿಯೋಗ, ಕರ್ಮಯೋಗ ಅಂತೇಳಿ ಈ 3 ವಿಧಾನಗಳಲ್ಲಿ ನಮ್ಮ ಕಾರ್ಯಕ್ರಮದಲ್ಲಿ ಇವು ಸಾಧ್ಯನಾ ಅಂತ ನೋಡಿದರೆ, ಈ 3 ವಿಧಾನವೂ ನಮ್ಮ ಕಾರ್ಯಕ್ರಮದಲ್ಲಿ ತನ್ನ ಗೊತ್ತಿಲ್ದಂಗೆ ತನ್ನ ಅರಿವಿಗೆ ಬಾರ್ದಂಗೆ ಈ 3 ವಿಧಾನ ನಾನು ಇಲ್ಲಿ ಕಂಡ್ಕೋಬಹುದು. ಇಲ್ಲಿ ವಿಚಾರಗಳು, ವೈಜ್ಞಾನಿಕ ವಿಧಾನ ಇರ್ಬೋದು, ಧಾರ್ಮಿಕ ವಿಧಾನ ಇರ್ಬೋದು, ಎಲ್ಲವನ್ನೂ ಒಳಗೊಂಡಂತಹ ಸಾಹಿತ್ಯಗಳು ನನಗೆ ಜ್ಞಾನವನ್ನು ತಂದುಕೊಟ್ರೆ, ಇಲ್ಲಿ ನಾನೇನು ಭಗವಂತನ ನಾನು ಅರಿತುಕೊಂಡಂತ ಭಗವಂತನ ಕಲ್ಪನೆ ಇದೆ, ಭಗವಂತ ನನ್ನನ್ನು ಸರಿಪಡಿಸ್ತಾನೆ ಅನ್ನೋಂಥ ಕಲ್ಪನೆ ನನ್ನನ್ನು ಭಕ್ತಿಯೆಡೆಗೆ ತಗೊಂಡೋಗುತ್ತೆ. ಈ ಎಲ್ಲವನ್ನ ನಾನು ಕಾರ್ಯರೂಪಕ್ಕೆ ಇಳಿಸ್ಬೇಕು. ಕಾರ್ಯವೆಸಗದ ನಂಬಿಕೆ ಸಾಯುತ್ತದೆ ಅಂತ ಹೇಳ್ತಾರೆ. ಮತ್ತೆ ಅದ್ರ ಅಪೋಸಿಟ್, ನಂಬಿಕೆ ಇಲ್ಲದ ಕಾರ್ಯ ಪ್ರಯೋಜನಕ್ಕೆ ಬಾರದು ಅಂತಾರೆ. ಅಂದ್ರೆ ನಾನು ಕಾರ್ಯ ಎಸಗಬೇಕಾದ್ರೆ ನಂಬಿಕೆ ಇರಬೇಕು, ಆ ನಂಬಿಕೆಯಿಂದ ಕಾರ್ಯ ಎಸಗಿದ್ರೆ ಅದು ಉತ್ತಮ ಫಲಿತಾಂಶ ನೀಡುತ್ತೆ ಅಂತೇಳಿ. ಹೀಗೆ ನಾನು ಕರ್ಮಯೋಗಿಯೂ ಆಗಬೇಕು. ಈ 3 ವಿಧಾನದಲ್ಲಿ ನನ್ನನ್ನು ನಾನು ಅರ್ಥ ಮಾಡ್ಕೊಳ್ಳಿಕ್ಕೆ ಒಂದು ಪ್ರಯತ್ನ. ಈ ಅರ್ಥ ಮಾಡ್ಕೋಬೇಕಾದ್ರೆ ಈ ಎಲ್ಲವೂ ಇಲ್ಲಿ ಹೆಂಗೆ ಲಭಿಸ್ತವೆ ಅಂತ ನೋಡಿದಾಗ, ನಾನೊಬ್ಬ ಅಮೂಲ್ ರೋಗಿ ಅಂತ ಒಪ್ಕೊಂಡೆ. ಅಮೂಲ್ ರೋಗಕ್ಕೆ ಪರಿಹಾರ ಬೇರೆಲ್ಲೂ ಇಲ್ಲ ಅಂತ ಒಪ್ಪಿಗೆತನ ಬಂತು. ಆ ಒಪ್ಪಿಗೆತನ ಬಂದ ಮೇಲೆ ಅದಕ್ಕೆ ಪರಿಹಾರ ಏನಲ್ಲಿದೆ. ಏನಲ್ಲಿ ಪರಿಹಾರ ಪಡ್ಕೋಬೇಕಾದ್ರೆ ಸಾಮಾನ್ಯ ಸಭೆಗಳಲ್ಲಿ ಕುಡ್ತಾ ದೂರ ಆಗ್ಬೋದು, ಆದರೆ ಇಲ್ಲಿ ನನ್ನನ್ನು ನಾನು ಬದಲಾಯಿಸ್ಕೊಳ್ಳುವಂಥ ಅವಶ್ಯಕತೆ ಇದೆ. ಆ ಬದಲಾಯಿಸ್ಕೊಳ್ಳಿಕ್ಕೆ ಈ 12 ಸ್ಟೆಪ್ಸ್ ಯಾವ ರೀತಿ ನನಗೆ ಮಾರ್ಗದರ್ಶನ ನೀಡ್ತವೆ, ಸಲಹೆ ನನ್ನ ಹಿರಿಯರು ಕೊಟ್ಟಂತ ಸಲಹೆ ಈ ಕಾರ್ಯಕ್ರಮದಲ್ಲಿ ಯಾವ ರೀತಿ 12 ಸ್ಟೆಪ್ ನನಗೆ ಒಂದು ದಾರಿ ತೋರಿಸ್ತವೆ ಅನ್ನೋದಕ್ಕೆ, ಮೊದಲನೇದಾಗಿ ನನ್ನ ಅಸಹಾಯಕತೆಯನ್ನು ಒಪ್ಕೊಂಡೆ. ಅಸಹಾಯಕತೆ ಒಪ್ಕೊಂಡ್ಮೇಲೆ ನಾನು ಮಾನಸಿಕ ಅಸ್ವಸ್ಥತೆ ಉಳ್ಳ ವ್ಯಕ್ತಿ. ಅಂತಹ ಸಮಯದಲ್ಲಿ ನನಗಿಂತ ಮಿಗಿಲಾದ ಶಕ್ತಿ ನನ್ನ ಚಿತ್ತಸ್ವಾಸ್ಥ್ಯವನ್ನ, ಅಂದ್ರೆ ನಾನು ವಿನಯಶೀಲತೆಯಿಂದ ತೆರೆದ ಮನಸ್ಸಿನಿಂದ ಆ ಭಕ್ತಿಯೆಡೆಗೆ ತಿರುಗಿದಾಗ ನನ್ನ ಚಿತ್ತಸ್ವಾಸ್ಥ್ಯವನ್ನ ಪುನರ್ ನೆಲೆಗೊಳಿಸಬಲ್ಲದೆಂದು ನಂಬಿಕೆ. ಆ ನಂಬಿಕೆಯಿಂದ ನಾನು ಭಗವಂತನಿಗೆ, ನಾನು ಅರ್ಥಕೊಂಡಂತ ಭಗವಂತನಿಗೆ ನನ್ನ ಜೀವನವನ್ನ ಬಿಟ್ಕೊಡೋದು ಮೊದಲನೇ ಹಂತ. ಇಲ್ಲಿ ಈ ಹಂತದಲ್ಲಿ ಇದನ್ನ ಏನು ಬುನಾದಿ ಅಂತ ಹೇಳ್ತೀವಿ, ಇದು ಸಹಜವಾಗಿ ನಾನು ಒಳಗೆ ಬಂದಾಗ ನನ್ನ ಏನು ಆ ಕುಡಿತದ ಕ್ರೇವಿಂಗು ಅವರಿಂದ ಹೊರಬರ್ಬೇಕಾದ್ರೆ ಇದು ಸಹಾಯ ಮಾಡ್ತು. ಅದಾದ್ಮೇಲೆ ನಾನು ಕಾರ್ಯರೂಪಕ್ಕೆ ಇಳಿಲಿಕ್ಕೆ ತಯಾರಾಗದೆ 4ನೇ ಹೆಜ್ಜೆ. ಈ ಕಾರ್ಯಕ್ರಮವನ್ನ ಕ್ರಮವಾಗಿ ಅಳವಡಿಕೆ ಮಾಡಿಕೊಳ್ಳುವ ಒಂದು ಚಿಕ್ಕ ಪ್ರಯತ್ನ ಅಲ್ಲಿ ಪ್ರಾರಂಭ ಆಗುತ್ತೆ. ನಾನು ಶೋಧನಾತ್ಮಕವಾಗಿ ನಿರ್ಭೀತಿಯಿಂದ ಅಂತ ಯಾವುದೇ ಭಯವಿಲ್ಲದೆ ನನ್ನನ್ನು ನಾನು ಶೋಧಿಸಿಕೊಂಡು ಅದನ್ನ ಬರವಣಿಗೆ ರೂಪದಲ್ಲಿ ಕಾಗದದ ಮೇಲೆ ಇಳಿಸಿದಾಗ
ನನ್ನ ವ್ಯಕ್ತಿಯ ಅನಾವರಣ ಆಗುತ್ತೆ. ಅರೆ ನಾನು ಏನೆಲ್ಲ ದೋಷಪೂರಿತ ವ್ಯಕ್ತಿ ಆಗಿದ್ದೆ, ಏನೆಲ್ಲ ನನ್ನ ಸಿಹಿ ಕಹಿ ಎಲ್ಲವೂ ಮಿಕ್ಸಪ್ ಇದೆ. ಅದರಲ್ಲಿ ಸಿಹಿಗಿಂತ ಕಹಿ ಘಟನೆಗಳನ್ನು ಯಾವ ರೀತಿ ನಾನು ಹೆಚ್ಚು ತೊಡಗಿಸ್ಕೊಂಡು ನನ್ನನ್ನು ನಾನೇ ಹಾಳು ಮಾಡ್ಕೊಂಡಿದ್ದೆ ಅನ್ನೋಂಥ ವಿಚಾರ ಬಂದಾಗ ಅದರಿಂದ ಪರಿಹಾರಕ್ಕಾಗಿ 5ನೇ ಹೆಜ್ಜೆ ಯಾವ ರೀತಿ ನಮಗೆ ಪರಿಹಾರ ಕೊಡುತ್ತೆ. ಇಲ್ಲಿ ಯಾಕೆ ಸ್ಪಷ್ಟಪಡಿಸ್ತಾ ಇದ್ದೀನಿ ಅಂತಂದ್ರೆ, ನಾನು ಯಾವಾಗ 5ನೇ ಹೆಜ್ಜೆಯಲ್ಲಿ ಸಂಪೂರ್ಣವಾಗಿ ನನ್ನೊಡನೆ ನಾನು ಒಪ್ಕೊಂಡು ಭಗವಂತನ ಜೊತೆ ಒಪ್ಕೊಂಡು ನನ್ನ ಮಾರ್ಗದರ್ಶಕರು ಅಥವಾ ನನ್ನ ಯಾವುದೋ ಒಬ್ಬ ಹಿರಿಯ ಬಂಧು, ಇನ್ನೊಬ್ಬ ಮಾನವ, ಎನಿವನ್, ಅವ್ರ ಜೊತೆ ನಾನು ಓಪನ್ ಅಪ್ ಆದಾಗ, ತೆರೆದ ಮನಸ್ಸಿನಿಂದ ನನ್ನೆಲ್ಲ ನೈಜ ಸ್ವರೂಪದ ನನ್ನ ಗುಣದೋಷಗಳನ್ನ ಒಪ್ಪಿಕೊಂಡಾಗ ಇಲ್ಲಿ ನನ್ನ ವ್ಯಕ್ತಿತ್ವ ದೋಷ ನನಗೆ ಗೋಚರ ಆಗುತ್ತೆ. ನನ್ನ ಅಂತರಾಳದ ನನ್ನ ಮಾನಸಿಕ ಸ್ಥಿತಿ, ನನ್ನನ್ನು ನಾನು ಅರ್ಥ ಮಾಡ್ಕೊಳ್ಳಿಕ್ಕೆ, ನಾನು ಎಲ್ಲಿ ಹೆಡಿದೆ, ಯಾವ ಗುಣದೋಷಗಳು ನನ್ನನ್ನ ದಾರಿ ತಪ್ಪಿಸ್ತು, ಆ ಗುಣದೋಷಗಳ ಕಾರಣದಿಂದಾಗ ಏನೆಲ್ಲ ಪರಿಪಾಟಲನ್ನ ಅನುಭವಿಸುವಂತ ಸ್ಥಿತಿ, ಅಂದ್ರೆ ನನ್ನನ್ನೇ ನಾನು ಸರ್ವನಾಶ ಮಾಡ್ಕೊಳ್ಳಿಕ್ಕೆ ಕಾರಣ ಅದು ಒಂದು ಕ್ಲಾರಿಟಿ ಸಿಕ್ತು 5ನೇ ಹೆಜ್ಜೆನಲ್ಲಿ. ಅದಾದ್ಮೇಲೆ ಅಲ್ಲಿಗೆ ನಾನು ಕ್ಲಿಯರ್ ನಾನು ಸಂಪೂರ್ಣವಾಗಿ ನನ್ನನ್ನು ನಾನು ಸ್ವಚ್ಛಗೊಳಿಸಿಕೊಳ್ಳಲಿಕ್ಕೆ ಸಾಧ್ಯ ಆಯ್ತಾ ನೋಡಿದ್ರೆ, ಅಲ್ಲಿವರೆಗೂ ನಡೆದಂತಹ ನನ್ನ ಸ್ಥಿತಿ, ನನ್ನ ಮಾನಸಿಕ ಸ್ಥಿತಿ ಒಂದು ಅರಿವಿಗೆ ಬರ್ಲಿಕ್ಕೆ ಸಾಧ್ಯ ಆಯ್ತು. ಆದ್ರೆ ನಿಜವಾದ ಜೀವನ ಪ್ರಾರಂಭ ಆಗೋದು ಇಲ್ಲಿಂದ. ನನಗೆ ನನ್ನನ್ನು ನಾನು ತಿನ್ನಲಿಕ್ಕೆ ಸಾಧ್ಯ ಆಯ್ತು. ನನ್ನ ನೋಡ್ಕೊಂಡ ತಕ್ಷಣ ನನ್ನೊಳಗಿನ ನನ್ನ ಕ್ಯಾರೆಕ್ಟರ್, ನನ್ನ ಗುಣದೋಷಗಳು ಅವರಿಂದ ಹೊರಬರ್ಲಿಕ್ಕೆ ಸಾಧ್ಯ ಆಯ್ತಾ? ಅವು ಇನ್ನೂ ನನ್ನ ಜೊತೆ ಆಟ ಆಡ್ತಾ ಇದಾವ? ಅವನ್ನ ಇಟ್ಕೊಂಡು ಅವ್ರ ಜೊತೆನಲ್ಲಿ ನಾನೀಗ ಜೀವನ ಪ್ರಾರಂಭ ಮಾಡಬೇಕಾದ್ರೆ ಅವು ನನಗೆಲ್ಲಿ ಸಾಧಕ ಬಾಧಕ ಆಗ್ತವೆ? ಮತ್ತೆ ಹಾಗಾದ್ರೆ ಇವಕ್ಕೆ ಪರಿಹಾರ ಏನು ಅಂತ ನೋಡ್ಕೊಳ್ಳೋ ಒಂದು ಚಿಕ್ಕ ಪ್ರಯತ್ನ ಇಲ್ಲಿ ಪ್ರಾರಂಭ ಆಗುತ್ತೆ 6ನೇ ಹೆಜ್ಜೆನಲ್ಲಿ. ಹಾಗಾದ್ರೆ ಇದರ ಅವಶ್ಯಕತೆ ಇದೆಯಾ? ಇವೆಲ್ಲ ಈ ನನ್ನ ಕ್ಯಾರೆಕ್ಟರ್ನೆಲ್ಲ ಇನ್ನೂ ನಾನು ಆಳಕ್ಕೆ ಇಳಿದ್ಬಿಟ್ಟು ನನ್ನನ್ನು ನಾನು ಸಂಪೂರ್ಣತೆಯೆಡೆಗೆ ಬದಲಾಯಿಸ್ಕೊಂಡು ಹೋಗೋ ಅವಶ್ಯಕತೆ ಇದೆಯಾ ಅಂತೇಳಿ ಮತ್ತೆ ಮನಸ್ಸು ಕೇಳುತ್ತೆ. ಯಾಕೆಂದ್ರೆ ನಾನೊಬ್ಬ ಕಾಮನ್ ಪೀಪಲ್, ಸಾಮಾನ್ಯ ಮನುಷ್ಯನಾಗಿ ಬದುಕಲಿಕ್ಕೆ ಸಾಕಾಗಿದೆ. ಈಗ ನನಗೆ ಕುಡ್ತಾ ಏನೆಲ್ಲ ಡ್ಯಾಮೇಜಸ್ ಮಾಡಿತ್ತು, ತೊಂದರೆ ಕೊಟ್ಟಿತ್ತು, ಅದನ್ನ ಕುಡ್ತದ ಜೀವನ ನಡೆಸ್ಕೊಂಡು ನನ್ನ ಕೈಲಿ ಜೀವನ ಮಾಡಕ್ ಆಗ್ತಾ ಇರ್ಲಿಲ್ಲ. ಇವತ್ತು ಆ ಕುಡ್ತದ ಕ್ರೇವಿಂಗ್ ಹೋಗಿದೆ, ಆಸೆ ಹೋಗಿದೆ, ಬೇಕಾಗಿಲ್ಲ ಅನ್ಸಿದೆ. ನನ್ನ ಜೊತೆಗಿದ್ದಂತ ಸ್ನೇಹಿತರು ಇನ್ನೂ ಡ್ರಿಂಕ್ಸ್ ಮಾಡ್ತಾ ಇದ್ದಾರೆ, ಅವ್ರು ಮಾಡೋಂಥದನ್ನ ಕಣ್ಣಿಂದ ನೋಡ್ತೀನಿ. ಏನೆಲ್ಲ ನನ್ನ ಸುತ್ತಮುತ್ತ ನೆರೆಹೊರೆಯರು ಕುಡಿತಾ ಇದ್ದಾರೆ, ಎದುರಿಗೆ ಎಲ್ಲೋದ್ರು ಬಾರು ಎಲ್ಲ ರೆಸ್ಟೋರೆಂಟ್ ಏನೆಲ್ಲ ಕಾಣ್ಬೋದು. ಆದ್ರೆ ನನಗೇನು ಕುಡ್ತು ಸೆಳ್ತಾ ಬರ್ತಾ ಇಲ್ವಲ್ಲ, ಇನ್ನು ಯಾಕೆ ನಾನು ಈ ಆಳಕ್ಕೆ ಹೋಗೋ ಅವಶ್ಯಕತೆ ಇದೆಯಾ ಅಂತೇಳಿ ನನ್ನ ಮನಸ್ಸು ನನ್ನನ್ನು ಕೇಳಿದ್ದಂತೂ ಸಹಜ. ಆದ್ರೆ ನಾನು ಇಲ್ಲಿ ಆ ಧೋರಣೆಯಿಂದ ಹೊರಬರಬೇಕಾದ್ರೆ ತಯಾರಾಗುವುದು ಅತಿ ಮುಖ್ಯ ಅಂತ ಹೇಳ್ತಾರೆ. ನನ್ನ ಕ್ಯಾರೆಕ್ಟರ್ ಗುಣದೋಷಗಳು ಇನ್ನೂ ನನ್ನ ಜೊತೆ ಆಟ ಆಡ್ತಾ ಇದೆ ಅನ್ನೋದಾದ್ರೆ ಅವನ್ನ ಎಕ್ಕಿ ತೆಗಿಲಿಕ್ಕೆ ತಯಾರಾಗೋದಷ್ಟೇ ನನ್ನ ಕೆಲಸ. ವಿಳಂಬ ಮಾಡುವುದು ಅಪಾಯಕಾರಿ. ನೋಡೋಣ ಇನ್ನ ಸ್ವಲ್ಪ ದಿವಸ ಇರ್ಲಿ ಅಂತೇಳಿ. ಯಾಕೆಂದ್ರೆ ಈ ನನ್ನ ಕ್ಯಾರೆಕ್ಟರ್ ಗುಣದೋಷಗಳು ನನಗೆ ಕೆಲವು ಏನ್ ಹೇಳ್ತಾರೆ ಸಂತೋಷ ಕೊಡ್ತಾ ಇರ್ತವೆ. ಸಂತೋಷ ಅನ್ನೋಂಥ ಭ್ರಮೆ. ಯಾಕೆಂದ್ರೆ ನಾನು ಭ್ರಮಾಲೋಕದಲ್ಲೇ ಬದುಕ್ತಂತವನು. ಕುಡ್ತಾ ಏನೆಲ್ಲ ಸಂತೋಷ ಕೊಡುತ್ತೆ, ಒಂದು ಭ್ರಮಾಲೋಕದಲ್ಲಿ ಕಲ್ಪನಾಲೋಕದಲ್ಲಿ ವಿಹಾರ ಮಾಡಿದಂಥವನಿಗೆ ಅದು ಹೊರ ಬಂದ್ಮೇಲೆ ಈ ಸಣ್ಣ ಪುಟ್ಟ ಇದರಲ್ಲಿ ಸ್ವಲ್ಪ ಇರ್ಲಿ ಅನ್ನ ಮುಂದೂಡೋದು, ವಿಳಂಬ ಮಾಡೋದು, ಈಗಲೇ ಏನು ಹೆಂಗೋ ನಡೀತಾ ಇದೆಯಲ್ಲ ಅನ್ನೋಂಥ ವಿಚಾರಗಳು. ಅಲ್ಲಿ ಹೇಳ್ತಾರೆ ವಿಳಂಬ ಮಾಡುವುದು ಅಪಾಯಕಾರಿ, ಬಂಡಾಯವೇಳುವುದು ವಿನಾಶಕಾರಿ ಅಂತ. ಇಲ್ಲ ಬೇಡ, ನನಗೆ ಸಾಕು, ಇಷ್ಟರ ಮಟ್ಟಿಗೆ ಸಿಕ್ಕಿದೆಯಲ್ಲ, ಇವು ಇರ್ಲಿ, ಇವನ್ನ ಇಟ್ಕೊಂಡೆ ನಾನು ನನ್ನ ಜೀವನ ನಡೆಸಬಲ್ಲೆ, ಇದ್ರ ಮುಂದಕ್ಕೆ ಹೋಗೋ ಅಂತ ಅವಶ್ಯಕತೆ ಇಲ್ಲ ಅಂತ ನಾನು ಅದನ್ನ ಪ್ರತಿಭಟಿಸಿದ್ರೆ ವಿನಾಶಕಾರಿ ಅಂತ. ಅಂದ್ರೆ ನನ್ನ ವಿನಾಶಕ್ಕೆ ನಾನೇ ನಾಂದಿ ಆಡ್ಬೇಕಾಗತ್ತೆ, ನಾನೇ ಆ ಕಡೆ ಹೊರಳಬೇಕಾಗುತ್ತೆ ಅನ್ನೋಂಥ ವಿಚಾರ. ಹಾಗಾಗಿ ನಾನಿಲ್ಲಿ ಮುಂದುವರಿಲೇಬೇಕಾಗತ್ತೆ. ಹಾಗಾದ್ರೆ ಇದು ಸಾಧ್ಯನಾ? ಈ ನನ್ನ ಎಲ್ಲ
ವ್ಯಕ್ತಿತ್ವ ದೋಷಗಳಿಂದ ಹೊರಬರಲಿಕ್ಕೆ ಸಾಧ್ಯತೆ ಇದೆಯಾ? ಏಕೆಂದರೆ ಅಷ್ಟು ಸುಲಭ ಅಲ್ಲ. ಈಗ ನನ್ನ ಬೈ ಬರ್ತ್ ನಾನು ಅಂದ್ಕೊಂಡಾಗ ನನಗೇನು ಸ್ಮರಣೆ ಬಂದಿದೆ, ನೆನಪಿನ ಶಕ್ತಿ ಇರಕ್ಕೆ ನೋಡಿದಾಗ ಅವೆಲ್ಲ ಒಂದು ಏನು ಮಗು ಈ ಭೂಮಿಗೆ ಭಗವಂತನ ಸ್ವರೂಪ ಅಂತ ಹೇಳ್ತಾರೆ. ಆ ರೀತಿ ಬಂದಂಥವನು ಈ ಸಮಾಜದಲ್ಲಿ ನನ್ನ ನೆರೆಹೊರೆ ಇರ್ಬೋದು, ಅಕ್ಕಪಕ್ಕ ಇರ್ಬೋದು, ಅಲ್ಲಿ ಸಿಗುವಂತಹ ವಿಚಾರಗಳಿಂದ ಪ್ರೇರಿತನಾಗಿ ನನ್ನ ವ್ಯಕ್ತಿತ್ವ ಸ್ವಲ್ಪ ಆಲ್ಟ್ರ್ ಆಗ್ತಾ ಒಂದೊಂದೇ ಪಡ್ಕಂತ, ಅಲ್ಲಿ ಒಳ್ಳೇದಿರ್ಬೋದು ಕೆಟ್ಟದ್ದಿರ್ಬೋದು ಪಡಿತಾ ನಾನು ಒಳ್ಳೆ ವಿಚಾರನೂ ತಗೊಂಡಿದ್ದೀನಿ, ಅದರಲ್ಲಿ ಕೆಟ್ಟ ವಿಚಾರನೂ ತಗೊಂಡಿದ್ದೀನಿ. ಈಗ ಅದರಲ್ಲೂ ಒಳ್ಳೆ ವಿಚಾರಗಳೇ ಅವನ್ನ ನಾನು ಅತಿ ಮಾಡ್ಕೊಂಡು ನಾನು ಅಲ್ಲಿ ನನ್ನ ಗುಣದೋಷಕ್ಕೆ ಅದು ಕಾರಣ ಆಗಿದೆ. ಅಂತ ಸಂದರ್ಭದಲ್ಲಿ ಹೇಗೆ ಇಲ್ಲಿಂದ ಹೊರಬರಲಿಕ್ಕೆ ಸಾಧ್ಯ? ಇದು ನನ್ನಿಂದ ಸಾಧ್ಯನಾ ಅಂತ ನೋಡಿದ್ರೆ ನಮ್ಮ ಅನೇಕ ಬಂಧುಗಳು, ನನ್ನ ಹಿರಿಯ ಬಂಧುಗಳೆಲ್ಲ ಕೊಟ್ಟಂತ ಸಲಹೆ ಸಾಧ್ಯ ಇದೆ. ಮೊದಲನೇದಾಗಿ ನೋಡಿದ್ರೆ ನನ್ನ ಕುಡಿತದ್ದೇ ಬಂದ್ಬಿಡೋಣ. ಕುಡಿತ ನನಗೆ ಮೊದಲು ಎಂಜಾಯ್ಮೆಂಟ್ ಕೊಡ್ತು, ಓಕೆ. ಅದಾದ್ಮೇಲೆ ಅದು ನನಗೆ ಬಾಧಕ ಮಾಡಕ್ಕೆ ಸ್ಟಾರ್ಟ್ ಮಾಡಿತು. ಅದರಿಂದ ಹೊರಬರಲಿಕ್ಕೆ ಪ್ರಯತ್ನ ಪಟ್ಟೆ. ಸರಿ, ಆ ಪ್ರಯತ್ನ ಫಲ ಕೊಡ್ತಾ ಬೇರೆ ಧಾರ್ಮಿಕ ವಿಧಾನ ಇರ್ಬೋದು, ಅಂದ್ರೆ ಪೂಜೆ ಪುನಸ್ಕಾರಗಳ ಮುಖಾಂತರ ಅರಕೆ ಕಟ್ಕೊಂಡು ನಮ್ಮನೆಯಲ್ಲ ಏನೆಲ್ಲ ದೇವ್ರು ಕುಣಿಸಿದ್ರು, ಕುಡ್ತಾ ದೂರ ಮಾಡಕ್ ಸಾಧ್ಯ ಆಯ್ತಾ? ಆಗ್ಲಿಲ್ಲ. ನನ್ನ ನೈತಿಕತೆಯನ್ನ ನಾನು ಡೆವಲಪ್ ಮಾಡ್ಕೊಂಡು ಒಂದು ಸ್ಪಿರಿಚುವಲ್ ನೈತಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಒಂದು 10 days ಯೋಗ, ಧ್ಯಾನ, ಪ್ರಾಣಾಯಾಮ, ನನ್ನನ್ನು ನಾನು ಅರಿಯುವಂತ ಒಂದು ಪ್ರಯತ್ನ ಅಲ್ಲಿ ಸಾಧ್ಯ ಆಯ್ತಾ? ಇಲ್ಲ. ವೈಜ್ಞಾನಿಕ ರೀತಿಯಲ್ಲಿ ವೈದ್ಯಕೀಯ ಚಿಕಿತ್ಸೆ ಟ್ರೀಟ್ಮೆಂಟ್ ತಗೊಂಡೆ. ಈ ನಮ್ಮ ಮಾಮೂಲಿ ಸಾಮಾನ್ಯ ವೈದ್ಯರಿಗಿಂತ ಸೈಕಾಲಜಿಸ್ಟ್ ಡ್ರಿಂಕ್ಸಿಗೆ ಪರಿಹಾರ ಕೊಡ್ತಾರೆ ಅಂತೇಳಿ ಅಲ್ಲಿ ಟ್ರೀಟ್ಮೆಂಟ್ ತಗೊಂಡೆ. ಅವ್ರ ಹತ್ರ ಸೀಟಿಂಗ್ ಕೂತು ಅವ್ರು ಕೊಟ್ಟಂತಹ ಮಾತ್ರೆ ಎಲ್ಲ ಬಳಕೆ ಮಾಡಿ ಕುಡ್ತಾ ದೂರ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಟ್ಟೆ. ಸಾಧ್ಯ ಆಯ್ತಾ? ಅಲ್ಲೆಲ್ಲೂ ಸಾಧ್ಯ ಆಗ್ಲಿಲ್ಲ. ಎಲ್ಲೂ ಸಾಧ್ಯ ಆಗದಂತಹ ಕುಡ್ತಿಂದ ಹೊರಬರ್ಲಿಕ್ಕೆ ಸಾಧ್ಯ ಆಗದೆ ಇದ್ದದ್ದು ಏನಲ್ಲಿ ಬಂದಾಗ ಬಂಧುಗಳು ಕೊಟ್ಟಂತಹ ಅನುಭವ, ಬಲ, ಭರವಸೆ, ಮತ್ತೆ ಅವ್ರು ಕೊಟ್ಟಂತಹ ಸ್ವಲ್ಪ ಕೆಲವು ಸಣ್ಣ ಪುಟ್ಟ ಟಿಪ್ಸ್, ಅವರಿಂದ ನಾನು ಕುಡ್ತಾ ದೂರ ಆಯ್ತು, ಸಾಧ್ಯ ಆಗಿದೆ ಅಂತ ಆದ್ರೆ ಹೇಗ್ ಸಾಧ್ಯ ಆಯ್ತು? ಅದ್ ನೋಡಿದ್ರೆ ಆ ಕುಡ್ತ ನನ್ನ ಆ ಮಟ್ಟಕ್ಕೆ ನನ್ನ ವಿನಾಶದೆಡೆಗೆ ನನ್ನ ಜೀವನನೇ ಎತ್ಕೊಂಡು ಹೋಯ್ತು ಅನ್ನೋಂತಹ ಸಂದರ್ಭಕ್ಕೆ ಬಂದಾಗ ನಾನು ಭಗವಂತನನ್ನ ಬೇಡ್ದೆ. ಭಗವಂತ, ಇದು ನನಗೆ ಆಗ್ತಾ ಇಲ್ಲ, ಇದರಿಂದ ಯಾವ ರೀತಿನಾದ್ರೂ ನೀನು ಪರಿಹಾರ ಕೊಡು, ನಾನು ಎಷ್ಟು ನಿನಗೆ ಕೃತಜ್ಞತೆ ಸಲ್ಲಿಸಲಿಕ್ಕೆ, ನಿನ್ನ ಇಚ್ಛೆಯಂತೆ ನಡೀಲಿಕ್ಕೆ ನಾನು ರೆಡಿ ಇದ್ದೀನಿ ಅಂತ ದೈನ್ಯತೆಯಿಂದ ನನ್ನ ಅರಿವಿಗೆ ಬರ್ದಂಗೆ ಆ ಹೊಡ್ತ, ಆ ಕುಡಿತದ ಜರ್ಜರಿತ ಇತ್ತಲ್ಲ, ಆ ಹೊಡ್ತ ನನ್ನನ್ನ ಅಷ್ಟು ದೈನ್ಯತೆಯಿಂದ ಬೇಡ್ಕೊಳಂಗ್ ಮಾಡ್ತು. ಪ್ರಾರ್ಥನೆ ಮಾಡಿದೆ, ನಂದೇ ಆದ ರೀತಿಯಲ್ಲಿ ನಾನು ಭಗವಂತನ ಬೇಡ್ದೆ. ಅವನು ಯಾವಾಗ ನನ್ನ ಅಂತರಾಳದಿಂದ ನನಗೆ ಇದು ಬಾಧಕ ಆಗ್ತಾ ಇದೆ ಅಂದಾಗ ಈ ಕಾರ್ಯಕ್ರಮದ ಕೊಟ್ಟಂತಹ ಅನುಭವಗಳ ಮುಖಾಂತರ ಕುಡ್ತಾ ದೂರ ಆಯ್ತು. ಮತ್ತೆ ಅಂತ ಕುಡ್ತಾ ದೂರ ಆದ್ಮೇಲೆ ಬೇರೆ ವಿಚಾರಗಳಿಗೂ ಇಲ್ಲಿ ಪರಿಹಾರ ಇದೆಯಾ ಅಂದ್ರೆ, ನನ್ನ ಕ್ಯಾರೆಕ್ಟರ್ ಏನು ಗುಣದೋಷಗಳು, ವ್ಯಕ್ತಿತ್ವ ದೋಷಗಳಿದಾವೆ, ಅವ್ರ ಜೊತೆ ನಾನು ಇನ್ನೂ ನರಳ್ತಾ ಇದ್ದೀನಿ. ಇವು ಇವತ್ತು ಬಾಧಕ ಕೊಡ್ತಾ ಇದೆ. ಅವತ್ತು ಕುಡ್ತಾ ನನಗೆ ಬಾಧಕ ಕೊಡ್ತಾ ಇತ್ತು. ಈಗ ಕುಡ್ತಾ ನಿಂತ ಮೇಲೆ ಇವು ಸ್ಟಾರ್ಟ್ ಆಗಿದ್ದಾವೆ. ಇವರಿಂದ ಹೊರಬರ್ಲಿಕ್ಕೆ ಇಲ್ಲಿ ಸಾಧ್ಯನಾ ನೋಡಿದ್ರೆ, ಈ ನಮ್ಮ ಬಂಧುಗಳ ಅನುಭವ, ಅವರ ವಿಚಾರಣೆ ತಗೊಂಡ್ರು ಸಹ ಭಾಗಶಃ ಸಾಧ್ಯ ಇದೆ ಅಂತ. ಸಂಪೂರ್ಣ ಸಾಧ್ಯತೆ ಅದು ಭಗವಂತನ ಇಚ್ಛೆ, ಅದು ಭಗವಂತನಿಗೆ ಮಾತ್ರ ಗೊತ್ತು. ಆದ್ರೆ ನಮಗ್ ಗೊತ್ತಿರಂಗೆ ಪೂರ್ಣ ಪ್ರಮಾಣದಲ್ಲಾಗ್ಲಿದ್ರು ಇಲ್ಲಿ ಸಾಧ್ಯ ಇದೆ. ಆ ಪ್ರಯತ್ನ ನಂದು ಅಂತ. ಹಾಗಾದ್ರೆ ಏನಿವು ನನ್ನ ವ್ಯಕ್ತಿತ್ವ ದೋಷಗಳು ಯಾವುವು ಅಂತ ನೋಡಿದ್ರೆ, ಇವು ಸಹ ಸಹಜವಾಗಿ ನನ್ನ ಮೂಲ ಪ್ರವೃತ್ತಿಗಳೇ. ಒಬ್ಬ ಮನುಷ್ಯನಿಗೆ ಬೇಕಾದಂತಹ ಸಾಮಾಜಿಕ ಪ್ರವೃತ್ತಿ, ಆರ್ಥಿಕ ಪ್ರವೃತ್ತಿ,
ಲೈಂಗಿಕ ಪ್ರವೃತ್ತಿ ಸಹಜವಾಗಿ ಬೇಕಾಗಿರೋಂಥ ವಿಚಾರಗಳೇ. ಇವುಗಳು ನನ್ನ ಜೀವನದಲ್ಲಿ ಅತಿ ಮುಖ್ಯನೇ. ಆದರೆ ಅವನ್ನ ನಾನು ಎಲ್ಲಿ ಅತಿಯಾಗಿ ಬಳಸ್ತೆ. ಈ ಸಾಮಾಜಿಕ ಪ್ರವೃತ್ತಿ ಬಂದ್ರೆ ಸಮಾಜದಲ್ಲಿ ನಾನೊಬ್ಬ ಸಾಮಾನ್ಯರಲ್ಲಿ ಸಾಮಾನ್ಯ ರೀತಿ ಜೀವನ ಕಟ್ಕೊಳ್ಳಿಕ್ಕೆ ಪ್ರಾರಂಭ ಮಾಡಿದಂಥವನಿಗೆ ಪ್ರತಿಷ್ಠೆ ಹೆಗ್ಗಳಿಕೆಯಿಂದ ಎಲ್ಲರಿಗಿಂತ ಮೇಲಾಗಿ ಬದುಕಬೇಕು, ಹೆಚ್ಚುಗಾರಿಕೆ ತೋರಿಸ್ಬೇಕು, ನನ್ನ ದೊಡ್ಡ ಸ್ಕೇನ್ ನಾನಿರೋ ಏರಿಯಾದಲ್ಲಿ ನಾನಿರೋ ಜಾಗದಲ್ಲಿ ಎಲ್ರಿಗಿಂತ ಮೇಲಾಗಿ ಬದುಕಬೇಕು ಅನ್ನೋಂಥ ಶ್ರೇಷ್ಠತೆ, ಆ ಶ್ರೇಷ್ಠತೆಯನ್ನ ಬದುಕಲಿಕ್ಕೆ ನನ್ನಲ್ಲಿ ಯೋಗ್ಯತೆ ಇತ್ತೋ ಇಲ್ವೋ ಗೊತ್ತಿಲ್ಲ. ಆದರೂ ಆ ಹುಚ್ಚುತನ ಆ ಪ್ರಾರಂಭ ಇತ್ತು. ನನ್ನನ್ನ ಅತಿ ಮಾನುಷನನ್ನಾಗಿ ನನ್ನ ವರ್ತನೆಗಳು ಬದಲಾವಣೆ ಆಗ್ತಾ ಬಂದು ಅವು ನನ್ನ ವ್ಯಕ್ತಿತ್ವ ದೋಷಗಳಿಗೆ ಪೂರಕವಾಗಿ ಯಾವ ರೀತಿ ನನ್ನನ್ನು ದಾರಿ ತಪ್ಪಿಸ್ತು ಅಂತ ಅಲ್ಲಿ ನನ್ನ ಗುಣದೋಷಗಳು ಪ್ರಾರಂಭ ಆಗ್ತವೆ. ಇನ್ನ ಆರ್ಥಿಕ ಭದ್ರತೆ, ಹೌದು, ಈಗೇನು ನನ್ನ ಜೀವನ ಸಾಗಿಸ್ಲಿಕ್ಕೆ ಪ್ರತಿಯೊಂದು ವಿಭಾಗದಲ್ಲೂ ಹಣದ ಅವಶ್ಯಕತೆ ಇದೆ. ಅದನ್ನ ನಾನು ಒಳ್ಳೆ ಮಾರ್ಗದಲ್ಲಿ ನನ್ನ ಯೋಗ್ಯತೆ ಅನುಸಾರ ನಾನು ದುಡಿಮೆ ಮಾಡ್ಕೊಂಡು ಬದುಕು ಕಟ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಆದರೂ ನಾನು ಎಲ್ಲರಿಗಿಂತ ಶ್ರೀಮಂತಿಕೆಯ ಬದುಕನ್ನು ಬದುಕಬೇಕು, ಹೆಚ್ಚಿಗೆ ದುಡಿಬೇಕು, ಹೆಚ್ಚಿಗೆ ಖರ್ಚು ಮಾಡಬೇಕು, ಏನು ಆಡಂಬರದ ಜೀವನವನ್ನು ನಡೆಸಬೇಕು ಅನ್ನೋಂಥ ವಿಚಾರಕ್ಕೆ ಬಂದಾಗ ನನ್ನ ದುಡಿಮೆ, ಆ ದುಡಿಮೆಗಿಂತ ಮಾಡ್ತಿದ್ದಂಥ ಖರ್ಚು ಅವೊಂದಕ್ಕೊಂದಕ್ಕೆ ತಾಳೆ ಆಗ್ದಂಗೆ ಇಲ್ಲ. ಪ್ರಾರಂಭ ದಿನಗಳಲ್ಲಿ ಕಂಜೂಸ್ ರೀತಿ ಇದ್ದೆ ನಾನು. ದುಡ್ಡು ಅಂದ್ರೆ ತೀರಾ ಮಹತ್ವ ಕೊಟ್ಟು ಅಷ್ಟು ಕಂಜೂಸ್ತನದ ಬದುಕ್ತಿದ್ದೆ. ಅದಾದ್ಮೇಲೆ ದುಡಿಮೆ ಹೆಚ್ಚಾಗ್ತಾ ಬಂತು. ಸ್ವಲ್ಪ ದಾರಿ ತಪ್ತಾ ಬಂದಾಗ ನನ್ನ ಹಣಕಾಸಿನ ನಿರ್ವಹಣೆಯಲ್ಲಿ ನಾನು ಎಲ್ಲಿ ವ್ಯತ್ಯಾಸ ಮಾಡ್ಕೊಂಡೆ ಅಲ್ಲಿ ನನಗೆ ಕೊನೆಗೆ ಜೀರೋ ಅಲ್ಲ ಮೈನಸ್, ಸಾಲಗಾರನಾಗಿ ಸಾಲದ ಸುಳಿಯಲ್ಲಿ ಸಿಲುಕಿ ಯಾವ ರೀತಿ ವಿಲವಿಲ ಒದ್ದಾಡಿದೆ. ಏನು ಶ್ರೀಮಂತ ಅಂತ ಹೋಗ್ತಿದ್ದನು, ಸಾಮಾನ್ಯ ರೀತಿ ಬದುಕಲಿಕ್ಕೂ ನಿಸ್ಸಹಾಯಕನಾಗಿ ಕಾಡಿ ಬೇಡ ಅಂತ ಪರಿಸ್ಥಿತಿ ತಂದಿಟ್ಕೊಂಡೆ. ಇಲ್ಲಿ ಯಾವ ರೀತಿ ನನ್ನಲ್ಲಿ ಹೊಡಿತು ಇದು. ಅದಾದ್ಮೇಲೆ ಲೈಂಗಿಕ ಪ್ರವೃತ್ತಿ. ಈ ಲೈಂಗಿಕ ಪ್ರವೃತ್ತಿನಲ್ಲಿ ನನ್ನನ್ನ ಯಾವ ರೀತಿ ನಾನು ಭಗವಂತ ಕೊಟ್ಟಂತಹ ಅದು ಗಿಫ್ಟ್ ಪ್ರತಿಯೊಂದು ಜೀವಿಗೂ ಕೊಟ್ಟಿದ್ದಾನೆ, ಪ್ರತಿಯೊಬ್ಬ ಮನುಷ್ಯನಿಗೂ ಕೊಟ್ಟಿದ್ದಾನೆ, ವಂಶಾಭಿವೃದ್ಧಿಗಾಗಿ ಕೊಟ್ಟಂತಹ ಆ ವಿಚಾರ. ಅದಾದ್ಮೇಲೆ ಆ ಲೈಂಗಿಕ ತೃಪ್ತಿ ಹೊಂದಲಿಕ್ಕೆ ಸಂಗಾತಿ ಕೊಟ್ಟು, ಸಂಗಾತಿ ಜೊತೆ ನಾನು ಏನು ಆ ಒಂದು ಸಂತೃಪ್ತಿ ಹೊಂದ ಅಂತ ಅವಕಾಶ ಕೊಟ್ಟಿದ್ರು ಸಹ ನಾನೆಲ್ಲಿ ಎಲ್ಲೇ ಮೀರಿ ನನ್ನ ಆಸೆ ಆಕಾಂಕ್ಷೆಗಳಿಗೆ ನನ್ನ ನೋಟವನ್ನ ಬೇರೆ ಕಡೆ ವಳಿಸಿ ನಾನೆಲ್ಲಿ ಅದನ್ನ ದುರ್ಬಳಕೆ ಮಾಡ್ಕೊಂಡು ಅದು ನನ್ನ ಕ್ಯಾರೆಕ್ಟರ್ ಡಿಫೆಕ್ಟ್ ಆಯ್ತು. ಇವನ್ನೆಲ್ಲ ನೋಡ್ತಾ ಹೋದಾಗ ಹೌದು ನನ್ನನ್ನ ಕಾಡಿದಂತ ಇಲ್ಲಿ ಹೇಳ್ತಾರೆ ಈ ಎಲ್ಲ ಗುಣದೋಷಗಳು ನನ್ನ ಪಾಪಗಳಾಗಿ ಪರಿವರ್ತನೆ ಹೊಂದುವುದು. ಇವನ್ನ ಸಪ್ತ ಮಹಾಪಾಪಗಳು ಅಂತ ಹೇಳ್ತಾರೆ. ಹರಿಷಡ್ವರ್ಗಗಳೇ. ಇಲ್ಲಿ ನಾನು ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಇವ್ರ ಜೊತೆಗೆ ಇನ್ನೂ ಈ ಆಲಸ್ಯ ಮತ್ತು ಹೊಟ್ಟೆಬಾಕತನ ಇವುಗಳು ಎಲ್ಲಿ ನನಗೆ ಅತಿಯಾದವು. ಇವು ಎಲ್ಲವೂ ಅಂತಲ್ಲ, ಈ ವಿಚಾರಗಳಲ್ಲಿ ನಾನು ಯಾವರಲ್ಲಿ ಅತಿಯಾಗಿ ನಾನು ಇವ್ರನ್ನ ದುರ್ಬಳಕೆ ಮಾಡ್ಕೊಂಡೆ. ಇವೆಲ್ಲವೂ ಸಹಜವಾಗಿ ಒಬ್ಬ ಮನುಷ್ಯ ಸಮಾಜ ಜೀವಿಯಾಗಿ ವ್ಯಕ್ತಿತ್ವ ಕಟ್ಕೋಬೇಕಾದ್ರೆ ಇರ್ಬೇಕಾದಂತವೇ. ಆದ್ರೆ ಇವುಗಳ ದುರುಪಯೋಗನ ನಾನೇ ಎಲ್ಲಿ ಮಾಡ್ಕೊಂಡೆ ಅನ್ನೋಂಥ ವಿಚಾರ ಗಮನಿಸಿದಾಗ ಇವು ಇವತ್ತು ಸಹ ನನಗೆ ಎಲ್ಲಿ ಯಾವ ವಿಚಾರ ಬಾಧಕ ಮಾಡ್ತಾ ಇದೆ, ಈಗ ನನ್ನ ಕೊರತೆಗಳೇನು, ಈ ವಿಚಾರಗಳಿಂದ ಹೊರಬರ್ಲಿಕ್ಕೆ ಪ್ರಯತ್ನ. ಇವನ್ನ ನಾವು ಸುಮ್ಮನೆ ಒಂದು ಹೈಲೈಟ್ ಮಾಡೋದಾದ್ರೆ ಕಾಮ ಅಂದ ತಕ್ಷಣ ನನಗೆ ಮೊದಲೆಲ್ಲ ಇದ್ದದ್ದು ಒಂದು ಕಲ್ಪನೆ ಮಾಮೂಲಿ ಲೈಂಗಿಕ ವಿಚಾರ ಅಂದ್ಕೊಂಡಿದ್ದೆ. ಅದಲ್ಲ, ಅದನ್ನು ಮೀರಿ ಇದೊಂದು ವಿಶಾಲ ಅರ್ಥದಲ್ಲಿದೆ. ಕಾಮ ಅಂದ ತಕ್ಷಣ ಇದು ಬಯಕೆ, ಕಂಡದ್ದೆಲ್ಲ ಮುಂಡೆದೇವು ಅಂತ, ಎಲ್ಲದೂ ನನಗೆ ಬೇಕು, ಅದು ಬೇಕು, ಇದು ಬೇಕು ಅಂತ ಆಸೆ ಪಡ್ತಾ ಹೋಗ್ತೀನಲ್ಲ, ಇದೊಂದು ಲಸ್ಟ್ ಅಂತಾರೆ. ಬಹಳಷ್ಟು
ಬಹಳಷ್ಟು ವಿಚಾರಗಳ ಕಡೆ ನನಗೆ ಮನಸ್ಸು ಆತೊರಿತಾ ಇರುತ್ತೆ. ಎಲ್ಲದನ್ನೂ ನನಗೇ ಬೇಕು, ಅದು ಬೇಕು, ಇದು ಬೇಕು ಅಂತ ಏನು ಆಸೆ ಹೊಂದುತ್ತಾ ಹೋಗ್ತೀನಲ್ಲ, ಇದು ನನ್ನನ್ನ ಯಾವ ರೀತಿ ಯಾವ ಮಟ್ಟಕ್ಕೆ ನನ್ನ ಆಲೋಚನೆಗಳಿದ್ದು ಅಂತೇಳಿ. ಆಮೇಲೆ ಕ್ರೋಧ ಸ್ವಲ್ಪ ಪ್ರಮಾಣದಲ್ಲಿ ಬೇಕು. ನಾನು ರಕ್ಷಣೆ ಪಡೆದು ನನ್ನ ಬೇರೆ ವಿಚಾರಗಳಿಂದ ರಕ್ಷಣೆ ಪಡೆದು ಬದುಕಬೇಕಾದ್ರೆ ಸ್ವಲ್ಪ ಕೋಪ, ಸಿಟ್ಟು, ಮುನಿಸು ಇವೆಲ್ಲ ಒಂದು ಸಣ್ಣ ಪ್ರಮಾಣದಲ್ಲಿ ಬೇಕಾಗಿರುತ್ತೆ. ಆದರೆ ಎಲ್ಲಿ ನಾನು ಇದನ್ನೇ ಕೆಂಡಕಾರದು ಅಂತ ಹೇಳ್ತಾರೆ, ಇಲ್ಲ ಮುಂಗೋಪ ಅಂತ ಹೇಳ್ತಾರೆ, ತಕ್ಷಣ ಎಲ್ಲ ವಿಚಾರಗಳಲ್ಲಿ ನಾನು ಸಿಟ್ಟಿಗೆದ್ದು ಯಾವುದೇ ಸಂದರ್ಭ ನನಗೆ ಅನುಕೂಲ ಆಗಂತ ಸಂದರ್ಭನೇ ನಾನು ಅಲ್ಲಿ ಪ್ರತಿಕೂಲ ಸಂದರ್ಭನ ತಂದಿಟ್ಕೊಂಡು ಅಲ್ಲಿ ನನಗೆ ನಾನೇ ಎಷ್ಟೋ ದ್ರೋಹ ಮಾಡ್ಕೊಂಡಿದ್ದೀನಿ. ಅಥವಾ ಯಾವುದೋ ಒಂದು ನಾನು ಕೆಲಸ ಮಾಡೋಂಥ ಸಂಸ್ಥೆನಲ್ಲಿ ಒಳ್ಳೆ ರೀತಿ ಸಹಯೋಗ ಸಿಗೋ ಅಂತ ಸಂದರ್ಭನ ನಾನೇ ಎಷ್ಟು ಹಾಳು ಮಾಡ್ಕೊಂಡಿದ್ದೀನಿ. ಇವನ್ನೆಲ್ಲ ನೋಡ್ತಾ ಬಂದಾಗ ಇದ್ರ ಅಗತ್ಯ ಇದೆಯಾ? ಲೋಭ ಸಹಜವಾಗಿ ನನ್ನದಲ್ಲದ ವಸ್ತುಗಳಿಗೆ, ನನ್ನ ಪರಿಶ್ರಮವಿಲ್ಲದಂತೆ ಸಿಗುವಂತ ವಸ್ತುಗಳಿಗೆ ಆಸೆ ಪಡೋದು, ಅದು ಇನ್ನೂ ಹೆಚ್ಚು ಬೇಕು. ಅದು ನನ್ನ ಕೈಲಿ ಆಗದೆ ಇದ್ರೂ ಇನ್ನೂ ಅದನ್ನ ಪಡಿಬೇಕು ಅನ್ನೋ ಅಂತ ಲೋಭಿತನ ಇವೆಲ್ಲ ಕೊಟ್ಟಿದ್ದ ಭಗವಂತ. ನೋಡ್ತಾ ಹೋದಾಗ ಒಂದು ಉತ್ತಮ ರೀತಿನಲ್ಲಿ ಬದುಕಲಿಕ್ಕೆ ನನಗೆ ಬೇಕಾದಂತ ಸಾಮಾಜಿಕ ಒಂದು ಶ್ರೇಷ್ಠತೆ ಜೀವನ, ಗುರುಸ್ಥಾನ ಅಂತಂದ್ಮೇಲೆ ನಾನೊಬ್ಬ 10 ಜನಕ್ಕೆ ಬೇಕಾಗಿ ಒಳ್ಳೆ ರೀತಿ ಬದುಕುವಂತ ಒಂದು ಸಮಾಜದಲ್ಲಿ ಉತ್ತಮ ರೀತಿ ಬದುಕುವಂತ ಒಂದು ಭಾಗ್ಯ ಕೊಟ್ಟಿದ್ದ. ಅದಾದ್ಮೇಲೆ ಅದಕ್ಕೆ ಸಂಬಂಧಪಟ್ಟಂತೆ ನನ್ನ ಮೂಲಭೂತ ಅವಶ್ಯಕತೆಗಳನ್ನ ಪೂರೈಸ್ಕೊಳ್ಳಿಕ್ಕೆ ಬೇಕಾದಂತಹ ಆರ್ಥಿಕ ಭದ್ರತೆ ನನ್ನ ವೇತನದ ರೂಪದಲ್ಲಿ ನನಗೆ ನನ್ನ ಮಟ್ಟಕ್ಕೆ ಬದುಕಲಿಕ್ಕೆ, ತೃಪ್ತಿದಾಯಕ ಬದುಕಲಿಕ್ಕೆ ಸಾಕಷ್ಟು ಅವಕಾಶ ಕೊಟ್ಟಿದ್ದ. ಎಲ್ಲ ಪರಿಣಾಮ ನನಗೊಂದು ಒಳ್ಳೆಯ ಹೆಮ್ಮೆ, ಅಭಿಮಾನ ನನಗೆ, ನಾನು ಅಭಿಮಾನ ಪಡುವಂತ ವ್ಯಕ್ತಿಯಾಗಿ ಬೆಳೆದಿದ್ದೆ. ಆ ಅಭಿಮಾನ ದುರಾಭಿಮಾನ ಆಗಿ ನಾನೇನು ಏನೂ ಇಲ್ದಂತವನು ಒಂದು ಕೆಳ ಮಧ್ಯಮ ವರ್ಗದಲ್ಲಿ ಬದುಕಲಿಕ್ಕೆ ಹೊರಟಂತವನಿಗೆ ಇಂಥ ಉನ್ನತ ಅವಕಾಶ ಸಿಕ್ಕಾಗ ನನಗೆ ಗೊತ್ತಿಲ್ದಂಗೆ ನನ್ನಲ್ಲಿ ಬೆಳೆದಂತ ಆ ಅಹಂಕಾರ, ಆ ಮದ, ಅದನ್ನ ನಾನು ಏನಂತ ಹೇಳೋದು, ಆತ್ಮಾಭಿಮಾನ ಅಂತ ಹೇಳೋದು, ಸ್ವಾಭಿಮಾನ ಅಂತ ಹೇಳೋದು. ಆ ಸ್ವಾಭಿಮಾನವೇ ನಾನು ಮಾಡಿದ್ದೇ ಸರಿ, ನಂದೇ ಸರಿ, ನನ್ನ ಈ ಕಟ್ಕೊಳ್ಳಿಕ್ಕೆ ನಾನೇ ಕಾರಣ ಅಂತ ಅಹಂಕಾರ, ಮದ ನನ್ನನ್ನು ತಗೊಂಬಂದು ಎಲ್ಲಿ ನಿಲ್ಲಿಸ್ತು. ಅದನ್ನ ನೆನ್ಸ್ಕೊಂಡಾಗ ನಾನೆಷ್ಟು ಅಹಂಕಾರಿ ಆಗಿದ್ದೆ ನೋಡಿದ್ರೆ, ಅಬ್ಬಬ್ಬಬ್ಬ. ನನ್ನ ಬಾಲ್ಯದ ಜೀವನದಲ್ಲಿ ನನ್ನ ಅಣ್ಣನಿಗೆ ಕೊಡ್ತಿದ್ದಂತ ನಾನು ಗೌರವ, ಆಂತರಿಕ ಗೌರವ, ಅದ್ರ ಮೇಲೆ ಅವ್ರು ನನಗೆ ಗುರುಸ್ಥಾನದಲ್ಲಿ, ತಂದೆ ಸ್ಥಾನದಲ್ಲಿ ನನ್ನನ್ನ ಬೆಳೆಸಿದ ರೀತಿ, ಆ ಗೌರವ ಭಾವನೆ ಬಂದಿತ್ತು. ಅಲ್ಲಿ ಭಯ ಮಿಶ್ರಿತ ಭಕ್ತಿ ಇತ್ತಲ್ಲ, ನಾನು ಒಂದು ಒಳ್ಳೆ ರೀತಿನಲ್ಲಿ ನನ್ನ ಜೀವನ ಕಟ್ಕೊಳ್ಳಿಕ್ಕೆ ಸಹಾಯ ಆಯ್ತು. ಅಂತ ಅವಕಾಶ ಕೊಟ್ಟಂತಹ ನನ್ನ ಅಣ್ಣನಿಗೆ ನಾನು ಬೆಳೆದ್ ನಿಂತು ನಾನೇ ನಂದೇ ಆದ ರೀತಿಯಲ್ಲಿ ಸಂಪಾದನೆ ಮಾಡಿ ಬದುಕು ಕಟ್ಕೋಬೇಕಾದ್ರೆ ಅವರು ನನ್ನ ದೂರ ಇದ್ರು. ಅಣ್ಣ ತಮ್ಮಂದ್ರು ಸಹಜವಾಗಿ ಬೇರೆ ಇದ್ರು. ಬೇರೆ ಇದ್ರೆ ಅವರು ದೂರದಿಂದ ನನ್ನ ಏಳಿಗೆನ ಗಮನಿಸ್ತಾ ಇದ್ರು. ನಾನು ಬೆಳೆಸಿದಂತ ಹುಡುಗ ಈ ಮಟ್ಟಕ್ಕೆ ಬದುಕ್ತಾ ಇದೆ ಅಂತೇಳಿ ಅವ್ರು ವಾಪಸ್ ನನಗೆ ಗೌರವ ಕೊಡ್ತಾ ಇದ್ದಾರೆ. ಯಾವುದೇ ಒಂದು ವಿಚಾರನ ಮನೆಯಲ್ಲಿ, ಸಂಸಾರಗಳಲ್ಲಿ ಆಗ್ಬೋದು, ಸಂಬಂಧಿಕರ ಕಡೆ ಆಗ್ಬೋದು, ತೀರ್ಮಾನ ತಗೋಬೇಕಾದ್ರೆ ತಿಮ್ಮಪ್ಪ ಬರ್ಲಿ, ಆ ದಿನಗಳನ್ನ ನೆನ್ಸ್ಕೊಂಡ್ರೆ ಖಂಡಿತ ಇವತ್ತು ಆ ಗೌರವ ನನಗೆ, ನಾನು ಅವ್ರಿಗೆ ಗೌರವ ಕೊಟ್ಟು ಬೆಳೆದ್ಮೇಲೆ ಅವ್ರು ನನಗೆ ಸಲ್ಲಿಸಿದ ಗೌರವ ಅದನ್ನ ನಾನು ಉಳಿಸ್ಕೊಳ್ಳಿಲ್ಲ.
ಯಾಕೆ ನಾನು ದಾರಿ ತಪ್ಪಿ ಈ ಕುಡ್ತದ ದಾಸನಾಗಿ ಹೊರಟಾಗ ಬುದ್ಧಿವಾದ ಹೇಳಲಿಕ್ಕೆ ಪ್ರಯತ್ನ ಪಟ್ರು. ಒಂದ್ಸರಿ ಕೇಳ್ದೆ, ಎರಡನೇ ಸರಿ ಕೇಳ್ದೆ, ಮೂರನೇ ಸರಿ ತಿರುಗಿ ನಿಂತ್ಕೊಂಡು ಅವರನ್ನ ನಾನು ಯಾವ ರೀತಿ ಅವಮಾನಿಸ್ತೆ. ಇವನ್ ನೋಡ್ಬೇಕಾದ್ರೆ ನನ್ನ ಮದ, ನನ್ನ ಅಹಂಕಾರ ಯಾವ ಮಟ್ಟಕ್ಕೆ ನನಗೆ ಪೆಟ್ಟು ಕೊಡ್ತು. ಅವರು ಮಾಡಿದ್ದುಣ್ಣ ಮಹಾರಾಯ ವೇಳೆ ಬಿಟ್ರು, ಉದ್ದವಾದೊಂದಿನ ಮುರಿಯುತ್ತೆ, ಅಗಲವಾದೊಂದಿನ ಹರಿಯುತ್ತೆ ಅಂತ. ನನಗೆ ಆವತ್ತಿನ ಅರಿವಿರ್ಲಿಲ್ಲ, ಅದನ್ನ ತಿಳ್ಕೊಳ್ಳೋಷ್ಟು ತಾಳ್ಮೆ ಇರಲಿಲ್ಲ. ನನ್ನ ಅಹಂಕಾರ, ಆ ಮದ ನನ್ನನ್ನು ಎಲ್ಲಿಗೋ ತಂದು ನಿಲ್ಲಿಸ್ತು. ನೆಕ್ಸ್ಟ್ ಮುಂದಕ್ಕೆ ಬಂದ್ರೆ ಮತ್ತರ ಏನು ಹೊಟ್ಟೆ ಕಿಚ್ಚು ಅಂತ ಹೇಳ್ತೀವಿ. ನನ್ನ ಮಟ್ಟಕ್ಕೆ ಇನ್ನೊಬ್ಬ ಬೆಳೆದ್ರೆ, ಅಥವಾ ನನಗಿಂತ ಉನ್ನತವಾಗಿ ಅವನ ಪರಿಶ್ರಮದಿಂದಲೋ ಅದೃಷ್ಟನೋ ಯಾವುದೋ ಒಂದು ಕೈ ಹಿಡಿದು ಬೆಳೆದಾಗ ನಾನು ಅವ್ರ ಬಯಲೆ ತೋರ್ತಿದ್ದಂಥ ನನ್ನ ಧೋರಣೆಗಳು ಇವು ನನ್ನ ಕಿಚ್ಚು, ನನ್ನ ಸುಡದೆ ಬೇರೆಯವ್ರನ್ನ ಸುಡಲ್ಲ ಅಂತ ಹೇಳ್ತಾರಲ್ಲ. ಇವೆಲ್ಲ ಯಾಕೆ ಅಂದ್ರೆ ಇವು ಯಾವಾಗ ಹೆಚ್ಚೆಚ್ಚು ನನ್ನಲ್ಲಿ ಕಾಣ್ತಾ ಇತ್ತೋ ಆಗ ನಾನು ಹೆಚ್ಚೆಚ್ಚು ಕುಡಿತಕ್ಕೆ ದಾಸ ಆಗ್ತಾ ಇದ್ದೆ. ನನ್ನ ಕುಡಿತ ಅನ್ಲಿಮಿಟೆಡ್ ಆಗಿದ್ದೆ ಈ ಎಲ್ಲ ಕಾರಣದಿಂದ ಅಂತ ನನಗೆ ಅರಿವಿಗೆ ಬರ್ತಾ ಇರಲಿಲ್ಲ. ನನಗೇನು ಈ ಪ್ರಪಂಚನೇ ಕುಡಿಯುತ್ತೆ ಅಂತ ಸ್ಟಾರ್ಟ್ ಮಾಡಿದಂಥವನಿಗೆ ಕುಡ್ತಾನೆ ಪ್ರಪಂಚ ಆಗುತ್ತೆ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ. ಆ ಮಟ್ಟಕ್ಕೆ ನನ್ನ ಈ ಧೋರಣೆಗಳು ತಂದು ನಿಲ್ಲಿಸ್ತು. ಅದಾದ್ಮೇಲೆ ಈ ಕಾರ್ಯಕ್ರಮ ಸಿಕ್ತು. ಈ ಕಾರ್ಯಕ್ರಮ ಸಿಕ್ಕಿದ್ಮೇಲೆ ಒಂದೊಂದಾಗಿ ಇವರು ಈ ಗುಣದೋಷಗಳು ನನಗೆ ಕಾಣ್ಲಿಕ್ಕೆ ಪ್ರಾರಂಭ ಆಯ್ತು. ಯಾವಾಗ 5ನೇ ಹೆಜ್ಜೆ ಮಾಡಿದಾಗ, 5ನೇ ಹೆಜ್ಜೆನಲ್ಲಿ ಅಲ್ಲಿ ಎಷ್ಟು ನೀಟಾಗಿ ವಿವರಣೆ ಮಾಡಿದ್ದಾರೆ ಅಂದ್ರೆ, ನನ್ನ ನೈಜ ಸ್ವರೂಪದ ತಪ್ಪುಗಳನ್ನ ಒಪ್ಪಿಕೊಂಡೆವು ಅಂತ. ನನ್ನ ಜೊತೆಗೆ, ಭಗವಂತನ ಜೊತೆಗೆ, ಇನ್ನೊಬ್ಬ ಮಾನವನ ಜೊತೆಗೆ ಏನಲ್ಲಿ ಯಾವ ರೀತಿ ಇರ್ಬೇಕು ಅಂದ್ರೆ, ಮರಳು ಮತ್ತು ಸಿಮೆಂಟ್ ಅನ್ನ ಯಾವ ಕ್ರಮವಾಗಿ ಮಿಕ್ಸ್ ಮಾಡಿ ಒಂದು ಕಟ್ಟಡ ಕಟ್ಟಲಿಕ್ಕೆ ಬಳಸ್ತೀವಿ. ಹಾಗೆ ನನ್ನ ನೈಜ ಸ್ವರೂಪನ ನಾನು ಅಲ್ಲಿ ಒಪ್ಕೊಂಡಿದ್ದೀನ, ಅಥವಾ ಅಲ್ಲಿ ನಾನೇನಾದ್ರೂ ಬರೇ ಮರಳು ಸಿಮೆಂಟಿನ ತೋರ್ಪಡಿಕೆ ಮಾಡಿ ಬರೇ ಮರಳು ಮಿಕ್ಸ್ ಮಾಡಿ ಕಟ್ಟಡ ಕಟ್ಟಲಿಕ್ಕೆ ಪ್ರಾರಂಭ ಮಾಡಿದ್ರು, ಅಥವಾ ಇನ್ನೂ ಹೆಚ್ಚುಗಾರಿಕೆ ದೊಡ್ಡಸ್ಕೇತನ ತೋರಿಸ್ಲಿಕ್ಕೆ ನಂದೆಲ್ಲವನ್ನೂ ಬಿಂಬಿಸ್ಲಿಕ್ಕೆ ಪ್ರಯತ್ನ ಪಟ್ಟಿದ್ದ. ಅಂದ್ರೆ ಸಿಮೆಂಟ್ಗೆ ಜಾಸ್ತಿ ಸಿಮೆಂಟ್ ಬಳಕೆ ಕಟ್ಟೆ ಮಾಡಿದ್ನ. ಅಂದ್ರೆ ಜಾಸ್ತಿ ಸಿಮೆಂಟ್ ಬಳಸಿದ್ರು ಕಟ್ಟಡ ಸರಿಯಾಗಲ್ಲ, ಬರೇ ಸಿಮೆಂಟ್ ಕಡಿಮೆ ಮಾಡಿ ಮರಳಿನಲ್ಲೂ ಮಾಡಿದ್ರು ಸರಿಯಾಗಲ್ಲ. ಮಿಶ್ರಿತವಾಗಿ ನಾನು ಆ 5ನೇ ಹೆಜ್ಜೆನಲ್ಲಿ ಕ್ರಮವಾಗಿ ನನ್ನ ನೈಜ ಸ್ವರೂಪದ ತಪ್ಪುಗಳನ್ನ ಒಪ್ಕೊಂಡಿದ್ದೇ ಆದಾಗ ಇಲ್ಲಿ ನನ್ನ ನಿಜ ವ್ಯಕ್ತಿತ್ವ ದೋಷಗಳು ನನಗೆ ಗೋಚರ ಆಗ್ತಾ ಬರ್ತವೆ. ಈ ಗೋಚರ ಕಾಣ್ತಾ ಬಂದಾಗ ಇಲ್ಲಿ ನಾನು ಈ ಕಾರ್ಯಕ್ರಮದಲ್ಲಿ ಕುಡ್ತಾ ನಿಂತೋದ್ಮೇಲೆ ನನ್ನ ಜೀವನ ಕಟ್ಕೋಬೇಕು. ಜೀವನ ಕಟ್ಕೋಬೇಕಾದ್ರೆ ಆಲಸ್ಯ, ಇಂಥ ನನಗೆ ಆನಂದ ಕೊಡ್ತಿದ್ದಂತಹ ಈ ಕುಡ್ತಾ ಈ ವಿಚಾರಗಳು, ನಾನೊಬ್ಬ ಜೂಜ್ಕೋರ್ನೂ ಆಗಿದ್ದೆ. ಇಲ್ಲಿ ಮಾಮೂಲಿ ಸ್ನೇಹಿತರ ಜೊತೆ ಆಡ್ತಿದ್ದಂತ ಜೂಜು, ರಮ್ಮಿ, ಕ್ಲಬ್ಗೆ ಆಡೋದು, ಹೊರಗಡೆ ಜಾತ್ರೆಗಳಲ್ಲೆಲ್ಲ ಅಂದರ್ಬಾರ್ ಎಲ್ಲ ಆಡ್ತಿದ್ರು, ಅಲ್ಲೆಲ್ಲ ಹೋಗಿ ಜೂಜಾಡೋದು, ಈ ಎಲ್ಲ ನನಗೆ ಸಂತೋಷ ಕೊಡ್ತಿತ್ತು. ಅಥವಾ ದುಡ್ಡನ್ನು ನಾನು ಹೆಚ್ಚು ಮಾಡ್ತೀನಿ, ಡಬಲ್ ಮಾಡ್ತೀನಿ, ನನಗೆ ಅಂತ ಜಾಣ್ಮೆ ಇದೆ, ಬುದ್ಧಿವಂತಿಕೆಯಿಂದ ನಾನು ಜೂಜಾಡಿ ಗೆಲ್ತೀನಿ, ಈ ಎಲ್ಲ ವಿಚಾರಗಳ ಕಡೆ ಹೋದಂಥವನು ಅಂತ ಆನಂದನೂ ಕೊಡ್ತಾ ಇತ್ತು. ಅಂತ ಆನಂದ ಪಡೋಂತಹ ಕುಡ್ತಾ ಜೂಜು ಈ ವಿಚಾರಗಳೇ ಹೋದ್ಮೇಲೆ ಇನ್ನೇಂತ ಬದುಕು, ಇನ್ನೇನಿದೆ ಅಂತೇಳಿ ಆಲಸ್ಯ ಆಗ್ಬಿಟ್ಟೆ. ಮನೆಯಲ್ಲಿ ಕೂರ್ತಾ ಇದ್ದೆ, ಬೇಕೋ ಬೇಡೋ ಅನ್ನಂಗೆ. ನಾನು ಎಷ್ಟು ಪೂರ್ಣ ಪ್ರಮಾಣದಲ್ಲಿ ನನ್ನ ವೃತ್ತಿಗೆ ತೊಡಸ್ಕೊಂಡಂತಹ ವ್ಯಕ್ತಿ ಪ್ರಾರಂಭ ದಿನಗಳಲ್ಲಿ, ಕೊನೆಗೆ ಕುಡ್ತಕ್ಕೆ ದಾಸ ಆದಾಗ ಏನ್ ಮಾಡ್ಲೇಬೇಕಾಗಿತ್ತು, ಜವಾಬ್ದಾರಿಯಿಂದ ಅಂತ ನಿರ್ವಹಿಸ್ಕೊಂಡು ಬಂದಿದ್ದೆ. ಕುಡ್ತಾ ನಿಂತೋದ್ಮೇಲೆ ಒಂಥರ ಆಲಸ್ಯ, ಬೇಜವಾಬ್ದಾರಿತನ. ಆ ಆಲಸ್ಯನ ಮತ್ತೆ ಮನೆಗೂ ಓದ್ಕೊಂಡ್ಬತ್ತಿದ್ದೆ. ಮನೆಗೆ ಬಂದ್ರೆ ಸುಮ್ಮನೆ ಕುತ್ಕೊಂಡು ತಿಂದ್ಬಿಡೋದು ಏನೇನೋ
ಹೆಂಗಿತ್ತು ಹೊಟ್ಟೆ ಬಾಕತನ ಅಂತಂದ್ರೆ ಮನೆಯಲ್ಲಿ ಬೇಕರಿ ಐಟಮ್ ತಂದಿಟ್ಕೊಂಡು ವಾರದಲ್ಲಿ ಒಂದೋ ಎರಡೋ ಮೀಟಿಂಗ್ ಮಾಡ್ತಿದ್ದೆ. ಕಾರ್ಯಕ್ರಮನ ಕ್ರಮ ತಗೋಣ ವಿಧಾನ ನನಗೆ ಗೊತ್ತಿರಲಿಲ್ಲ. ಅಲ್ಲಿ ಟಿ ವಿ ಮುಂದೆ ಕುತ್ಕೊಂಡು ಇಲ್ಲಿವರೆಗೂ ಊಟ ಸೇರ್ತಿರ್ಲಿಲ್ಲ, ಬರೇ ಕುಡ್ತದಿಂದ ಹೋಗ್ತಾ ಇದ್ದೆ. ಆ ಕುಡ್ತಾ ಮಾಡಿ ಮಾಡಿ ಊಟ ಸರಿಯಾಗಿ ತಿಂದಲೇ ನನ್ನ ದೇಹ ತುಂಬ ಸೊರಗಿಸ್ಬಿಟ್ಟಿದ್ದೀನಿ. ಈಗ ದೇಹನ ಪೋಷಣೆ ಮಾಡಬೇಕು ಅಂತೇಳಿ ಏನೆಲ್ಲ ರುಚಿ ರುಚಿಯಾದ ಬಾಯಿ ರುಚಿ, ಆ ಬಾಯಿ ರುಚಿಗೆ ಆದ್ಯತೆ ಕೊಟ್ಟಾಗ ಅಂದರೆ ಹೊಟ್ಟೆ ಹೋಗಿ ಹತ್ಕೊಂಡಿತ್ತು ಊಟ ಸೇರಿದಂಗೆ ಆಗ್ದಲೆ. ಕುಡ್ತಾ ಅದಕ್ಕೆ ಲಾಸ್ಟ್ ಕೊನೆಯ ದಿನಗಳಲ್ಲಿ ವಾರಗಟ್ಲೆ 15 ಗಟ್ಟಲೆ ಸರಿಯಾಗಿ ಊಟ ತಿಂತಾನೆ ಇರಲಿಲ್ಲ, ಹೋಗ್ತಾನೂ ಇರಲಿಲ್ಲ. ಅಂಥ ಸಂದರ್ಭದಲ್ಲಿ ಈ ಕೊನೆಗೆ ಈ ಕಾರ್ಯಕ್ರಮಕ್ಕೆ ಬಂದು ನಿಧಾನವಾಗಿ ಊಟ ಸೇರ್ತಾ ಬಂತು, ನಿದ್ದೆ ಬರ್ತಾ ಬಂತು. ಇವೆಲ್ಲ ಆಗ್ಬೇಕಾದ್ರೆ ಇನ್ನ ದೇಹ ಚೆನ್ನಾಗಿ ಪೋಷಣೆ ಮಾಡಬೇಕು ಅಂತೇಳಿ ಯಾವಾಗ ಸ್ಟಾರ್ಟ್ ಮಾಡ್ಕೊಂಡೆ, ಕೊನೆಗೆ ನಾನೇ ತಂದಿಟ್ಕೊಂಡಿದ್ದು ಈ ಏನು ಅದಕ್ಕೆ ಸಂಬಂಧಪಟ್ಟಂತ ಈ ಸಕ್ಕರೆ ಕಾಯಿಲೆ ಅಂತ ಹೇಳ್ತೀವಿ, ಸ್ವೀಟ್ ಐಟಮ್ ಎಲ್ಲ ಬರೀ ಅವನ್ನೇ ನನಗಿಷ್ಟಾದ ಬಾಳೆಹಣ್ಣು ಸಕ್ಕರೆ ಇಟ್ಕೊಂಡು ಬಾಳೆಹಣ್ಣು ಅದ್ಕೊಂಡು ಕಟ್ಟ ಮಟ್ಟ ತಿನ್ನೋದು, ಏನು ಕೇಸರಿ ಬಾತು ಮನೇಲಿ ಮಾಡ್ಸ್ಕೊಂಡು ಉಣ್ಣೋದು, ಮೈಸೂರು ಪಾಕ್ ತಂದಿಟ್ಕೊಂಡು ತಿನ್ನೋದು. ಯಾಕೆಂದ್ರೆ ಆ ಕುಡ್ತ ದಿನಗಳಲ್ಲಿ ನನಗೆ ಸ್ವೀಟೇ ಆಗ್ತಾ ಇರಲಿಲ್ಲ. ಏನೋ ಒಂಚೂರು ಖಾರದ ಐಟಮ್ ಸ್ವಲ್ಪ ನೆಕ್ಕಿ ಇಷ್ಟು ತಿಂದು ಹೋಗ್ತಿದ್ದೆ. ಮನೆಯಲ್ಲಿ ಪಾಯಸ ಮಾಡಲಿ, ಹೋಳಿಗೆ ಮಾಡಲಿ, ಒಬ್ಬಿಟ್ಟು ಮಾಡಲಿ, ಏನೆಲ್ಲ ನನಗೆ ಸ್ವೀಟ್ ಅಂದರೆ ಬೇಡಪ್ಪ ಆಗಲ್ಲ ಅಂತಿದ್ದೆ. ಯಾಕೆ ಗೊತ್ತಿಲ್ಲ, ಸ್ವೀಟ್ ಸೇರ್ದಂಗೆ ಆಗ್ಬಿಟ್ಟಿತ್ತು. ಯಾವಾಗ ಈ ಊಟದ ರುಚಿ ಸವಿ ಕಾಣಕ್ ಬಂತು ಕುಡ್ತಾ ನಿಂತಾದ್ಮೇಲೆ ಬಡ್ತಾ ಆರ್ಸಕ್ ನಿಂತ್ಕೊಂಡ್ಬಿಟ್ಟೆ. ಇದು ಕೊನೆಗೆ ಹೆಂಗನ್ಸಿತ್ತಂದ್ರೆ ಇನ್ನು ನಾನು ಬದುಕಕ್ಕಾಗಿ ತಿಂತೀನೋ ತಿನ್ನಕ್ಕಾಗೆ ಬದುಕಿದೇನೋ ಅಂತೇಳಿ ಈ ಹಂತ ತಲುಪಿದಾಗ ಇದು ನನ್ನ ಒಂದು ಕ್ಯಾರೆಕ್ಟರ್ ಡಿಫೆಕ್ಟ್ ಅನ್ನೋದು ಈ ಕಾರ್ಯಕ್ರಮವನ್ನು ಕ್ರಮವಾಗಿ ಅಳವಡಿಸ್ಕೊಂತ ಹೋದಾಗ ನನಗೆ ಅರ್ಥ ಆಗಿತ್ತು. ಈ ನನ್ನ ಗುಣದೋಷಗಳಿಂದ ನಾನು ಹೊರಬರ್ಲಿಕ್ಕೆ ತಯಾರಾಗೋದು ಅತಿ ಮುಖ್ಯ ಅಂತ ಹೇಳ್ತಾರೆ. ಇವ್ರ ಜೊತೆಗೆ ಇನ್ನೂ ನನಗೆ ಕಾಡ್ದಂಥವು ನಾನು ಈಗಾಗಲೇ ಮುಂಚೆನೆಲ್ಲ ಒಪ್ಕೊಂಡಿರ್ತೀನಿ, ತಾಂಬಾಕು ವ್ಯಸನಿ. ಕುಡ್ತಾ ನಿಂತು ಹೋದ್ಮೇಲೆ ತಾಂಬಾಕಿಗೆ ಗಂಟ್ಬಿದ್ಬಿಟ್ಟೆ. ಇದು ನನಗೆ ಬಿಡಬಾರ್ದು ಬಾಧಕ ಅಂತ ಹೇಳ್ತಾರೆ. ನಮ್ಮ ಕಡೆ ಭಾಳ ಚೆನ್ನಾಗಿ ಹೇಳ್ತಾರೆ, ಊದೋದು ಕೊಟ್ಟು ಬಾರ್ಸೋದು ತಗೊಂಡ ಅಂತೇಳಿ. ಹಂಗೆ ಕುಡ್ತಾ ಹೋಯ್ತು, ತಾಂಬಾಕಿಗೆ ಗಂಟ್ಬಿದ್ಬಿಟ್ಟೆ. ಮತ್ತೆ ನಮ್ಮಲ್ಲಿ ಕೆಲವು ಸ್ನೇಹಿತರು ಹೇಳ್ತಾ ಇದ್ರು, ಕುಡ್ತನಾರ ನಿಧಾನಕ್ಕೆ ಕೊಲ್ತಾ ಇತ್ತೇನೋ ಈ ಶರೀರನ, ಈ ತಾಂಬಾಕು ಬಹಳ ಬೇಗ ತಗೊಂಡೋಗುತ್ತೆ ಅಂತ ಹೇಳಿ ಮತ್ತೆ ಭಯ ಕಾಡಕ್ ಸ್ಟಾರ್ಟ್ ಮಾಡ್ತು. ಏನಪ್ಪಾ ಇವೆಲ್ಲ ವಿಚಾರ ಅಂತ. ಹೀಗೆ ನನ್ನ ಗುಣದೋಷಗಳನ್ನ ನಾನು ನೋಡ್ತಾ ಬಂದಾಗ ಇವು ನನಗೆ ಈಗ ಬಾಧಕ ಕೊಡ್ತಾ ಇರೋಂಥ ವಿಚಾರಗಳು. ಇವರಿಂದ ಹೊರಬರ್ಲಿಕ್ಕೆ ಒಂದು ಸಣ್ಣ ಪ್ರಯತ್ನ ಅತಿ ಮುಖ್ಯ. ಇವನ್ನ ನನ್ನ ಕಡೆಯಿಂದ ತೆಗಿಲಿಕ್ಕೆ ಸಾಧ್ಯ ನೋಡಿದ್ರೆ, ಕುಡ್ತಾನ ಹೇಗೆ ನನ್ನಿಂದ ತೆಗಿಲಿಕ್ಕೆ ಸಾಧ್ಯ ಆಗ್ಲಿಲ್ವೋ, ಅಸಾಧ್ಯ ಅಂದ್ಕೊಂಡಿದ್ನೋ, ಅದನ್ನ ತೆಗೆದಿದ್ದ್ಯಾರು ಅಂತ ನೋಡಿದ್ರೆ ನನ್ನ ಕುಡ್ತಾ ನಿಂತೋಗಿದ್ದು ದೇವರ ದಯೆ. ಭಗವಂತನಲ್ಲಿ ನಾನು ಆ ಭಕ್ತಿಯಿಂದ, ನಮ್ರತೆಯಿಂದ, ದೈನ್ಯತೆಯಿಂದ ಯಾವಾಗ ಬೇಡ್ಕಣ್ಣೋ ನನ್ನ ಕುಡ್ತಾ ದೂರ ಆಯ್ತು. ಹಾಗಾದ್ರೆ ಈ ನನ್ನ ಗುಣದೋಷಗಳಿಗೂ ಇಲ್ಲಿ ಭಗವಂತನ ಸಹಾಯ ಬೇಕೇ ಬೇಕು. ಆ ಭಗವಂತ ನನ್ನ ಈ ಕೊರತೆಗಳನ್ನ ನಿವಾರಿಸ್ತಾನೆ, ಅವನಿಗೆ ನಾನು ಬಿಟ್ಕೊಡಕ್ಕೆ ರೆಡಿ ಆಗ್ಬೇಕು, ತಯಾರಾಗೋದು ಅತಿ ಮುಖ್ಯ ಅನ್ನೋದು ಇದಕ್ಕೆ. ಇಲ್ಲಿ ನಾನು ರೆಡಿ ಆಗದೆ ಇದ್ರೆ, ವಿಳಂಬ ಮಾಡಿದ್ರೆ ಈ ನನ್ನ ಗುಣದೋಷಗಳು ಮತ್ತೆಲ್ಲಿ ಕರ್ಕೊಂಡು ಹೋಗ್ತವೆ, ಮತ್ತೆ ನನ್ನನ್ನ ತಪ್ಪು ದಾರಿ ಕರ್ಕೊಂಡು ಹೋಗ್ತವೆ, ಅಥವಾ ನನಗೆ ಏನು ಚೇತರಿಕೆ ಜೀವನವನ್ನ ಮುಂದುವರ್ಸ್ಕೊಂಡು ಹೋಗ್ಲಿಕ್ಕೆ, ಈ ಸಂತೋಷನ ಅನುಭವಿಸ್ಲಿಕ್ಕೆ ಸಾಧ್ಯ ಆಗಲ್ಲ. ಹಾಗಾಗಿ ನಾನು ಈ ಕೊರತೆಗಳಿಂದ ಹೊರ ಬರಲೇಬೇಕು. ಅದನ್ನ ಭಗವಂತ ನಿವಾರಿಸ್ತಾನೆ ಅಂತ ನಾನು ಸಿದ್ಧನಾಗೋದು ನನ್ನ ಪ್ರಯತ್ನ. ಆ ಸಿದ್ಧನಾಗುವ ಒಂದು ಪ್ರಯತ್ನಗಳಲ್ಲಿ ನನ್ನ ಅನೇಕ ಈ ಗುಣದೋಷಗಳು ಒಂದೊಂದಾಗಿ ಕಳಿಸ್ತಾ ಇದ್ದಾವೆ, ಹೋಗ್ತಾ ಇದ್ದಾವೆ. ಪೂರ್ಣ ಪ್ರಮಾಣದಲ್ಲಿ ಹೋಗ್ತಾವ ನೋಡೋಣ, ಗೊತ್ತಿಲ್ಲ. ಆದರೆ ಒಂದೊಂದೇ ಕೆಲವೊಂದೊಂದೆಲ್ಲ ಪರಿಹಾರ ಆಗ್ತಾ ಇರೋದು, ಹೋಗ್ತಾ ಇರೋದಂತೂ ಸತ್ಯ. ಆದರೆ ನಾನು ನನ್ನ ಪ್ರಯತ್ನ ಮಾತ್ರ ಸಂಪೂರ್ಣತೆಯೆಡೆಗೆ ಪ್ರಯತ್ನ ಪಡಲೇಬೇಕು. ಸಂಪೂರ್ಣತೆಯೆಡೆಗೆ ನನ್ನ ಪ್ರಯತ್ನ.
ಅದರಲ್ಲಿ ಮೊದಲೇ ಹೇಳಿದ್ದಾನೆ ಭಾಗಶಃ ಈಡೇರ್ಬಹುದು ಅಂತೇಳಿ. ಇಲ್ಲಿ ಎಷ್ಟು ಈಡೇರ್ತವೆ ಏನು ಅಂತ ನನಗೆ ಬೇಕಾಗಿಲ್ಲ. ಅಲ್ಲೇನು ನಾನು 100% ಪರೀಕ್ಷೆ ಬರೀಲಿಕ್ಕೆ, ಒಂದು ಎಕ್ಸಾಮ್ ತಗೊಂಡೇನೆ ಅಂದ್ರೆ ಅದಕ್ಕೆ 100 ಮಾರ್ಕ್ಸಿಗೆ ಎಕ್ಸಾಮ್ ಬರೀಲಿಕ್ಕೆ ನಾನು ರೆಡಿ ಆಗ್ತೀನಿ. ಆದರೆ 100 ಮಾರ್ಕ್ಸೇ ಬರಬೇಕಾ ಗೊತ್ತಿಲ್ಲ. ಅದು ನನ್ನ ಪರಿಶ್ರಮ, ನನ್ನ ಯೋಗ್ಯತೆ ಅನುಸಾರ ಅಲ್ಲಿ ನಾನು ಅಂಕ ಗಳಿಕೆ ಆಗುತ್ತೆ. ಅಂದರೆ ಒಂದು 35% ಮಾರ್ಕ್ಸ್ ಬಂದರೆ ಏನು ಪಾಸ್ ಅಂತ ಹೇಳ್ತೀವಿ, 50 ಮಾರ್ಕ್ಸ್ ಬಂದರೆ ಸೆಕೆಂಡ್ ಕ್ಲಾಸ್ ಅಂತ ಹೇಳ್ತೀವಿ, 60 ಮಾರ್ಕ್ಸ್ ಬಂದರೆ ಫಸ್ಟ್ ಕ್ಲಾಸ್ ಅಂತ ಹೇಳ್ತೀವಿ, 85 ಡಿಸ್ಟಿಂಕ್ಷನ್. ನನ್ನ ಯೋಗ್ಯತೆ, ನನ್ನ ಪರಿಶ್ರಮ, ನನ್ನ ತೊಡಗಿಸಿಕೊಳ್ಳುವಿಕೆ, ನನ್ನ ತಯಾರಿ, ಸಂಪೂರ್ಣತೆಯೆಡೆಗೆ ನಾನು ಯಾವಾಗ ತಯಾರಾಗ್ತೀನೋ ಅದು ನನಗೆ ಯಾವ ಪ್ರಮಾಣದಲ್ಲಿ ಪರಿಹಾರ ಸಿಗಬೇಕೋ ಅಷ್ಟು ನನ್ನ ತೊಡಗಿಸಿಕೊಳ್ಳುವ ಮೇಲೆ ಅವಲಂಬಿಸಿದೆ. ಆದರೆ ಪ್ರಯತ್ನ ಪಡೋದು ನನ್ನ ಕೆಲಸ. ಭಗವಂತ ತೆಗಿತಾನೆ, ಹುಡ್ತಾ ತೆಗ್ದನು ಇವನ್ ತೆಗಿಯಲ್ವಾ, ತೆಗಿತಾನೆ. ಕೆಲವೊಂದೊಂದು ನನಗೆ ಅಂಟ್ಕೊಂಡು ಹೋಗಿರೋ ಅಂಥವು ನಿಧಾನ ಆಗ್ಬೋದು, ಹೋಗದೇನೂ ಇರ್ಬೋದು. ಅದು ನನ್ನ ಕೆಲಸ ಅಲ್ಲ. ಆದರೆ ನಾನು ತಯಾರಾಗಲಿಲ್ಲರೆ ನನಗೆ ಬಾಧಕ ಹೊರತಾಗಿ ತಯಾರಾದ್ಮೇಲೆ ನಾನು ಅಲ್ಲಿ ಬಾಧಕ ಪಡೋ ಅವಶ್ಯಕತೆ ಇಲ್ಲ. ಏಕೆಂದ್ರೆ ನನ್ನ ಚಿತ್ತಸ್ವಾಸ್ಥ್ಯನ ಭಗವಂತ ಮರಳಿ ಕೊಡ್ತಾನೆ ಅಂತ ನಂಬಿಕೆ ಇಟ್ಮೇಲೆ ಆ ನಂಬಿಕೆ ಅಷ್ಟು ವಿಶ್ವಾಸಕ್ಕೆ ತಿರುಗಬೇಕು. ವಿಶ್ವಾಸಕ್ಕೆ ತಿರುಗಿ ನಾನು ಭಗವಂತನಿಗೆ ಬಿಟ್ಕೊಟ್ಟದ್ದೇ ಆದರೆ ಖಂಡಿತ ಅವನು ಅವುಗಳಿಗೆ ಒಂದೊಂದಾಗಿ ಬಿಡುಗಡೆ ಕೊಟ್ಟೇ ಕೊಡ್ತಾನೆ ಅಂತ ನಂಬಿಕೆ. ಬಿಡುಗಡೆ ಕೊಡ್ಲಿದ್ರೆ ಮುಂದೆ ನೋಡೋಣ, ಮುಂದೆ ಆ ದೈನ್ಯತೆ, ಆ ನಮ್ರತೆ ಬರುತ್ತೆ. ಇಲ್ಲಿ ಈ ಕಾರ್ಯಕ್ರಮದಲ್ಲಿ ಇರೋದಷ್ಟೇ ನನ್ನ ಚೇತರಿಕೆ. ನಾನೆಷ್ಟು ಭೌತಿಕ ವಿಚಾರಗಳಲ್ಲಿ ಏಳಿಗೆ ಗಳಿಸಿದ್ದೀನಿ ಅನ್ನೋದಕ್ಕಿಂತ ನಾನು ಈ ಕಾರ್ಯಕ್ರಮದಲ್ಲಿ ನನ್ನ ನಮ್ರತೆಯ ಮಟ್ಟ, ನನ್ನ ಒಡನಾಡಿತನದಲ್ಲಿ ನಾನು ಯಾವ ರೀತಿ ಬೆರಿತೀನಿ, ಈ ಸಹಯೋಗದ ಜೊತೆ ನಾನು ಯಾವ ರೀತಿ ಇರ್ತೀನಿ, ಕುಟುಂಬದಲ್ಲಿ ಯಾವ ರೀತಿ ನಾನು ಕೆಲಸ ಮಾಡೋದಾಗದಲ್ಲಿ ಯಾವ ರೀತಿ ನನ್ನ ವಿನಯಶೀಲತೆ, ಈ ಮಟ್ಟನೇ ನನ್ನ ಚೇತರಿಕೆ ಮಟ್ಟನ ನನ್ನ ಹಳತೆಗೋಲು ಅಂತ ಹೇಳ್ಬೋದು. ಅದನ್ನ ನಾನು ಬೇರೆಯವ್ರಿಗೆ ತೋರ್ಪಡಿಸೋದೇನಲ್ಲ, ತೋರ್ಪಡಿಸೋ ಅವಶ್ಯಕತೆನೂ ಇಲ್ಲ. ಬೇರೆ ನನ್ನನ್ನ ಹಂಗ್ ಅಳತೆ ಮಾಡ್ಲಿ, ಹಿಂಗ್ ಅಳತೆ ಮಾಡ್ಲಿ, ಆ ಮಟ್ಟಕ್ಕೆ ಇದನ್ನ ತಿಳ್ಕೊಳ್ಳಿ, ಅದು ಬೇಕಿಲ್ಲದ್ದು. ನನ್ನೊಳಗಿನ ತಿಮ್ಮಣ್ಣ ನನ್ನ ಅರಿವಿಗೆ ನನಗೆ ಗೊತ್ತಾಗ್ಬೇಕು. ನನ್ನನ್ನು ನಾನು ನೋಡ್ಲಿಕ್ಕೆ ಒಂದು ಪ್ರಯತ್ನ ಪಟ್ಟಾಗ ಇದು ಆಧ್ಯಾತ್ಮಿಕ ಬೆಳವಣಿಗೆಗೆ ಪೂರಕ ಅಂತ ಹೇಳ್ತಾರೆ. ಯಾರು ಈ 6ನೇ ಹೆಜ್ಜೆನಲ್ಲಿ ಹೆಚ್ಚೆಚ್ಚು ತೊಡಗಿಸ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾರೋ ಅವರಿಗೆ ಆಧ್ಯಾತ್ಮಿಕ ಬೆಳವಣಿಗೆ ಅಭಿವೃದ್ಧಿ ಆಗ್ತಾ ಇರುತ್ತೆ ಅಂತೇಳಿ. ಖಂಡಿತ ಅದು ಸಾಧ್ಯತೆ ಇದೆ. ಯಾವಾಗ ನಾವು ಈ ಕಾರ್ಯಕ್ರಮ ಇರೋದೇ ಹಾಗೆ. ನನಗೆ ಅಮೂಲ್ ರೋಗ ಬಂದಿದೆ, ಅಮೂಲ್ ರೋಗಕ್ಕೆ ಪರಿಹಾರ ಇರೋದು ನನ್ನ ಆಧ್ಯಾತ್ಮಿಕ ಜೀವನವನ್ನ ಅವಲಂಬಿಸಿದೆ. ನಾನು ಯಾವಾಗ ಆಧ್ಯಾತ್ಮಿಕ ಜೀವನವನ್ನ ಜೀವಿಸ್ಲಿಕ್ಕೆ ಪ್ರಾರಂಭಿಸ್ತೀನಿ ಅದಕ್ಕೆ ಅಮೂಲ್ ರೋಗಕ್ಕೆ ಪರಿಹಾರ. ಅಮೂಲ್ ರೋಗ ಅಂದ ತಕ್ಷಣ ಅದು ಕುಡಿತಕ್ಕೆ ಮಾತ್ರ ಸೀಮಿತ ಅಲ್ಲ, ಬೇರೆಲ್ಲ ನನ್ನ ಗುಣದೋಷಗಳಿಗೂ ಸಹ ಪೂರಕವಾಗಿದೆ. ಅದಕ್ಕೆ ಬಿಡುಗಡೆ ಹೊಂದಲಿಕ್ಕೆ ತಯಾರಾಗೋದು ಅತಿ ಮುಖ್ಯ ಅಂತ ಹೇಳ್ತಾ, ಒಂದು ಒಳ್ಳೆ ರೀತಿಯಲ್ಲಿ ಬದುಕು ಕಟ್ಟಲಿಕ್ಕೆ ನನಗೆ ಈ ಕಾರ್ಯಕ್ರಮದಲ್ಲಿರುವಂತಹ 12 ಹೆಜ್ಜೆಗಳು, ಇದಕ್ಕೆ ಬಹಳ ಮುಖ್ಯವಾಗಿ ಇನ್ನ ಪರಂಪರೆಗಳು. ನನಗೆ ಕಾರ್ಯಕ್ರಮ ಬರಿಬೇಕು ಅಂತ ಆದ್ರೆ, ಕಾರ್ಯಕ್ರಮ ಒಳ್ಳೆ ರೀತಿಯಲ್ಲಿ ಮುಂದುವರಿತಾ ಹೋದ್ರೆ ನನಗೆ ಕಾರ್ಯಕ್ರಮ ಸಿಗ್ಬೇಕಾದ್ರೆ ಪರಂಪರೆಗಳು ಮುಖ್ಯ. ಇದನ್ನ ನಾವು ಇನ್ನೊಬ್ಬರಿಗೆ ತಲುಪಿಸ್ತಾ ಹೊಸಬ್ರು ನಮಗೆ ನಮ್ಮ ಬೆಳವಣಿಗೆಗೆ ಉತ್ತಮ ಅವಕಾಶಕ್ಕೆ ತಂದು ಕೊಡ್ತಾರೆ. ನನ್ನನ್ನು ನಾನು ನೋಡ್ಲಿಕ್ಕೆ, ಅವ್ರ ಮೂಲಕ ನೋಡ್ಲಿಕ್ಕೆ ಸಹಕಾರಿಯಾಗುತ್ತೆ. ಅವರಿಗೆ ಸಂದೇಶ ಕೊಡ್ಬೇಕಾದ್ರೆ 12 ಪರಿಕಲ್ಪನೆಗಳು ಸಹ ಮುಖ್ಯ. ಈ ಎಲ್ಲ ವಿಚಾರಗಳಲ್ಲಿ ಅಂದ್ರೆ ಏನ್ ಹೇಳ್ತಾರೆ, 12 ಹೆಜ್ಜೆಗಳು, 12 ಪರಂಪರೆಗಳು, 12 ಕಾನ್ಸೆಪ್ಟ್, ಪರಿಕಲ್ಪನೆಗಳು, ಇವು ನನ್ನ ವೇ ಆಫ್ ಲೈಫ್, ಮಾರ್ಗದ ಜೀವನದಲ್ಲಿ ಹೋಗ್ಲಿಕ್ಕೆ, ಆಧ್ಯಾತ್ಮಿಕತೆಯ ಪರಿಹಾರವನ್ನ ನಾನು ಪಡ್ಕೊಳ್ಳಿಕ್ಕೆ ಈ 6ನೇ ಹೆಜ್ಜೆ ಆರಂಭಿಕ ಹಂತವಾಗಿ ಒಂದು ಉತ್ತಮ ವೇದಿಕೆಯನ್ನು ಕಲ್ಪಿಸಿಕೊಡುತ್ತೆ.